ಇದೆಲ್ಲದರ ನಡುವೆ ಚರ್ಚೆ ಆಗ್ತಿರುವಂಥದ್ದು ಇದನ್ನು ಶಮನ ಹೇಗೆಗೊಳಿಸೋದು. ಮುಖ್ಯಮಂತ್ರಿಗಳು ಅಸಮಾಧಾನದ ಬಗ್ಗೆ ಮಾತನಾಡಿದ್ರು. ಯಡಿಯೂರಪ್ಪನವರು ತಮ್ಮ ಒಂದು ಪಾತ್ರವನ್ನು ತಿಳಿದಿರುವಂಥ ಯಡಿಯೂರಪ್ಪನವರು ಅವರು ಕೂಡ ಈ ಅಸಮಾಧಾನದ ಬಗ್ಗೆ ಮಾತನಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಡೆಲ್ಲಿನಲ್ಲಿ ರಾಷ್ಟ್ರಾಧ್ಯಕ್ಷರನ್ನ ಮೀಟ್ ಮಾಡಿ ಆದಮೇಲೆ ಅವರ ಒಂದು ಮಾತನ್ನು ಹೇಳ್ಕೊಂಡಿದ್ದಾರೆ. ಕೇಳ್ಬೋಣ. ಜಗದೀಶ್ ಶೆಟ್ಟರು ಡೆಲ್ಲಿಗೆ ಹೋಗಿದ್ದಾರೆ. ಅವರಿಗೆ ಪಕ್ಷ ನಿಶ್ಚಿತವಾಗಿ ಟಿಕೆಟ್ ಅನ್ನು ಕೊಟ್ಟೇ ಕೊಡುತ್ತೆ. ಅವರು ಅಲ್ಲಿಂದ ಹುಬ್ಬಳ್ಳಿಯಿಂದ ಸ್ಪರ್ಧೆ ಮಾಡಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಇದೆ. ಡೆಲ್ಲಿಯ ಮುಖಂಡರ ಜೊತೆ ನಾನು ಸಹ ಈಗ ತಾನೇ ಮಾತನಾಡಿ ಬಂದಿದ್ದೇನೆ. ಲಕ್ಷ್ಮಣ ಸವದಿಯವರು ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟ ಮೇಲೂ ಸಹ ಅವರು ಈ ರೀತಿ ಒಂದು ತೀರ್ಮಾನ ತಗೊಂಡಿರುವಂತಹದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅವರೇ ಯೋಚನೆಯನ್ನ ಮಾಡಬೇಕು. ಅವ್ರು ಯಾವುದೇ ಸ್ಥಾನಮಾನಗಳನ್ನ ಕೊರತೆ ಮಾಡಲಿಲ್ಲ, ಎಲ್ಲವನ್ನ ಅವರು ಕೊಟ್ಟಿದ್ದಾರೆ. ಎಲ್ಲರ ಹತ್ರ ಮಾತಾಡ್ತಾ ಇದ್ದೇವೆ. ಪಕ್ಷ ಅವ್ರನ್ನ ಇವತ್ತು ಶಾಸಕರಾಗಿ ಇನ್ನೊಂದಾಗಿ ಪಕ್ಷವೇ ಮಾಡಿರುವಂಥ ಪಕ್ಷ ಎಂದೂ ಕೂಡ ಅವ್ರ ಗೌರವದಿಂದ ಕಂಡಿದೆ, ಮುಂದೂ ಕಾಣ್ತೇವೆ. ಮತ್ತು ಅವರ ರಾಜಕೀಯ ಭವಿಷ್ಯವನ್ನು ಪಕ್ಷ ಸುರಕ್ಷಿತವಾಗಿರೋ ರೀತಿಯಲ್ಲಿ ಅವ್ರ ಗೌರವಪೂರ್ವಕ ನಾವು ನೋಡ್ಕೊಳ್ತೀವಿ, ಮಾತಾಡ್ತಾ ಇದ್ದೇವೆ. ರಾಷ್ಟ್ರೀಯ ಅಧ್ಯಕ್ಷರಾದ ಮಾನ್ಯ JP ನಡ್ಡಾ ಅವರಿಗೆ ನಾನು ಭೇಟಿಯಾಗಿ ನಿನ್ನೆ ಅವರು ಇಲ್ಲಿ ಬರ್ಲಿಕ್ಕೆ ಹೇಳಿದ್ರು. ಹುಬ್ಳಿದವ್ರ ಸೆಂಟ್ರಲ್ ಕ್ಷೇತ್ರದ ಇದ್ರ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ರು. ಮತ್ತು ನಾವು ನಮ್ಮ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರು, ನಮ್ಮ ಭಾಗದ ಲೋಕಸಭಾ ಸದಸ್ಯರು ನಾವೆಲ್ಲ ಇಬ್ಬರು ಹೋಗಿದ್ವಿ. ಅವ್ರ ಜೊತೆ ನಾನು ಚರ್ಚೆ ಮಾಡಿದೆ ಮತ್ತು ಎಲ್ಲಾ ವಿಚಾರಗಳನ್ನ ತಿಳಿಸಿ ಹೇಳಿ ಅವರು ಅದಕ್ಕೆ ಎಲ್ಲಾ ವಿಚಾರ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಯೋಗ್ಯವಾದಂತಹ ಸರಿಯಾದ ನಿರ್ಧಾರವನ್ನು ಕೈಗೊಂತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಮುಂದೆ ಅವರು ಏನ್ ನಿರ್ಧಾರ ಕೈಗೊಂತಾರ, ಪಾರ್ಟಿ ನಿರ್ಧಾರ ಕೈಗೊಂತಾರ, ಅದ್ರ ಪ್ರಕಾರ ರೈಟ್. ಪಾರ್ಟಿ ನಿರ್ಧಾರ ಅಂತ ಈಗ ಹೇಳ್ತಾರೆ. ನಿರ್ಧಾರ ಮಾಡಿದ್ದನ್ನು ಒಪ್ಪಲಿಲ್ಲ ಮೊದಲನೇ ಹಂತದಲ್ಲಿ ಜಗದೀಶ್ ಶೆಟ್ಟರ್ ಅವರು. ಏನಂದ್ರೆ ನನ್ನ ಪ್ರಶ್ನೆ, 190 ಆ ಪಟ್ಟೀಲ್ ಹೆಸರು. ಶೆಟ್ಟರ್ ಅವ್ರು ಯಾವಾಗ ಆ ಹೇಳಿಕೆಯನ್ನು ಕೊಟ್ಟರು ಅದನ್ನು ಒಂದು ಹೆಸರನ್ನ ಉಳಿಸ್ಕೊಂಡು 189 ಅಭ್ಯರ್ಥಿಗಳ ಘೋಷಣೆ ಆಯ್ತಾ ಅನ್ನೋದು. ಆ ಪ್ರಶ್ನೆಯಿಂದ ಇವತ್ತು ಈ ಚರ್ಚೆನಲ್ಲಿ ಭಾಗವಹಿಸ್ತಿರೋರನ್ನ ಕೂಡ ನಾನು ಸ್ವಾಗತ ಮಾಡ್ತೀನಿ. ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವರು, BJP ವಕ್ತಾರರು. ನಮಸ್ಕಾರ ಡಾಕ್ಟರ್, ಸ್ವಾಗತ ನಿಮಗೆ. ಅಶ್ವಿನ್ ಅವರಿದ್ದಾರೆ JDS, ಕಾಂಗ್ರೆಸ್ನಿಂದ ರಮೇಶ್ ಬಾಬು ಅವರು. ನಮಸ್ಕಾರ ಇಬ್ಬರಿಗೂ ಸ್ವಾಗತ ನಿಮಗೆ. ನಿಮ್ಮದೇ ಪಟ್ಟಿ, ನಿಮ್ಮಿಂದಾನೇ ಶುರು ಮಾಡೋಣ ಅಂತ. ಅಸಮಾಧಾನದ ಅಲೆ ಯಾವ ಪಕ್ಷದಲ್ಲಿ ಜಾಸ್ತಿ ಇದೆ ಅನ್ನೋ ಪ್ರಶ್ನೆ ಬಂದುಬಿಡ್ತು. ಪಟ್ಟಿ ಬಿಡೋದಕ್ಕೂ ಮುಂಚೆ ಸಹಜವಾಗಿ ನಿಮ್ಮದೇ ಆದಂಥ ಲೆಕ್ಕಾಚಾರ ಮಾಡಿರ್ತೀರಿ. ಈ ಪರಿಣಾಮವನ್ನು, ಈ ರೀತಿಯ ಒಂದು ರಿಯಾಕ್ಷನನ್ನು ಪಕ್ಷ ಎಕ್ಸ್ಪೆಕ್ಟ್ ಮಾಡಿತ್ತಾ? ನಿವಾರಣೆಯಲ್ಲಿ ಪಕ್ಷದ ಪಾತ್ರ ಇವತ್ತಿಗೆ ಏನು? ನೋಡಿ, ಯಾವುದೇ ಒಂದು ರಾಜಕೀಯ ಪಕ್ಷ ಮುಂಚೂಣಿಯಲ್ಲಿದೆ ಅಂತ ಹೇಳಿದ್ರೆ ಆ ರಾಜಕೀಯ ಪಕ್ಷದ ಟಿಕೆಟ್ ಅಪೇಕ್ಷಿತರ ಸಂಖ್ಯೆನೂ ಜಾಸ್ತಿ ಇರುತ್ತೆ, ಪ್ರಖರವಾದಂಥ ಒಂದು ಕಾಂಪಿಟೇಷನ್ನು ಇರುತ್ತೆ. ಆದ್ದರಿಂದ ಈ ರೀತಿಯಾದಂಥ ಅಸಮಾಧಾನ ಬರುವಂಥದ್ದು ನಿರೀಕ್ಷಿತವಾದಂಥದ್ದೇ. ಆದರೆ ಅದನ್ನು ಯಾವ ರೀತಿ ನಾವು ಶಮನ ಮಾಡ್ತೀವಿ ಅನ್ನೋದು ಮುಖ್ಯ ಇಲ್ಲಿ. ಯಾಕಂದರೆ ಮುಂದಿನ ಚುನಾವಣೆ ದಿನ ನಮ್ಮ ಜೊತೆಗೆ 30-40 ಜನ ರೆಬೆಲ್ಸ್ ಏನಾರು ಬಂದ್ಬಿಟ್ರೆ ಏನಾಗುತ್ತೆ ಅನ್ನುವಂಥದ್ದು ನಿಮ್ಗೆ ಅರ್ಥ ಆಗುವಂಥ, ಅದನ್ನು ಶಮನ ಮಾಡುವಂಥ ಸಾಮರ್ಥ್ಯ ಕೂಡ ಭಾರತೀಯ ಜನತಾ ಪಕ್ಷಕ್ಕಿದೆ. ಮತ್ತು ಭಾರತೀಯ ಜನತಾ ಪಕ್ಷ ಒಂದು ಕ್ಯಾಡರ್ ಬೇಸ್ಡ್ ಪಾರ್ಟಿ, ಒಂದು ಕಾರ್ಯಕರ್ತರನ್ನ ಆಧಾರಿತ ಪಕ್ಷ. ಆದ್ದರಿಂದ ಕಾರ್ಯಕರ್ತರು ಯಾರು ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾರೋ ಅವರಿಗೆ ಕಟ್ಟ ಕೊನೆಯದಲ್ಲಿ ಏನು ಅಂತ ಹೇಳಿದ್ರೆ, ಏನು ಕಮಲದ ಗುರುತಿದೆಯೋ ಅದಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು ಹೆಚ್ಚಿನ ಕ್ಷೇತ್ರ. ನಾನು ಎಲ್ಲ ಕ್ಷೇತ್ರ ಅಂತ ಹೇಳೋದಿಲ್ಲ, 224 ಕ್ಷೇತ್ರದಲ್ಲೂ ಆ ರೀತಿ ಇದೆ ಅಂತ ಹೇಳಲ್ಲ. ಆದರೆ ಹೆಚ್ಚಿನ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಚುನಾವಣೆ ನಿಂತಿರತಕ್ಕಂಥದ್ದು. ಕ್ಯಾಂಡಿಡೇಟನ್ನು ಯಾರಾದರೂ ಕೂಡ ಕಾರ್ಯಕರ್ತರ ಕೆಲಸ ಮಾಡ್ತಾರೆ. ಆ ಕಾರ್ಯಕರ್ತರನ್ನ ಕೆಲಸ ಮಾಡಿಸ್ತಕ್ಕಂಥದ್ದು ನಮ್ಮ ನಾಯಕರಿಗೆ ಗೊತ್ತಿದೆ. ಮತ್ತು ಈ ಸೀನಿಯರ್ ನಾಯಕರು ಯಾರಿದ್ದಾರೋ, ಯಾರಿಗೆ ಅಸಮಾಧಾನ ಆಗಿದೆಯೋ, ಕೆಲವೊಬ್ಬರು ನಾನು 100% ಶಮನ ಮಾಡಲಿಕ್ಕಾಗತ್ತೆ, ಸಾಧ್ಯ ಇಲ್ಲ. ಅದು ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ. ಆದರೆ ಮ್ಯಾಕ್ಸಿಮಮ್ ನಮಗೆ ಯಾವುದೇ ರೀತಿಯಾದಂಥ ಹೊಡೆತ ಬೀಳದ ರೀತಿಯಲ್ಲಿ ಅದನ್ನು ಶಮನ ಮಾಡಿಸ್ತಕ್ಕಂಥ ಸಾಮರ್ಥ್ಯ ಭಾರತೀಯ ಜನತಾ ಪಕ್ಷದ ನಾಯಕತ್ವಕ್ಕಿದೆ. ಅದನ್ನು ಮಾಡ್ತಾರೆ. ಯಾವುದೇ ರಾಜಕೀಯ ಪಕ್ಷವಾಗಲಿ ಅದು ನಿಂತ ನೀರಾಗಬಾರದು, ಹರಿಯುವಂಥ ನೀರಾಗಬೇಕು. ಈ ರೀತಿ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಈ ರೀತಿಯಾದಂತಹ ಒಂದು ಭಾವನಾತ್ಮಕವಾದದ್ದು, ಕೆಲವರು ಭಾವಪರವಶವಾಗಿ ಏನೋ ಮಾತಾಡಿರ್ತಾರೆ ಕ್ಯಾಮ್ರಾ ಎದುರುಗಡೆ. ಯಾಕಂದರೆ ಆ ಕೂಡಲೇ ಕ್ಯಾಮ್ರಾ ಹಿಡಿದ ತಕ್ಷಣ ಏನೋ ಒಂದು ಹೇಳಿರ್ತಾರೆ. ಆದರೆ ಬರುವಂಥ 2-3 ದಿನದಲ್ಲಿ ಇದೆಲ್ಲ ಶಮನ ಆಗುತ್ತೆ ಅಂತ ನನ್ನ ಒಂದು. ಇದೆಂಥ ಚುನಾವಣೆ ಅಂದರೆ ಡಾಕ್ಟರ್ ಉಪಾಧ್ಯಾಯ ಅವರು ಒಪ್ತೀರಿ, ನೀವು ಸಾಕಷ್ಟು ಚುನಾವಣೆ ನೋಡಿರುವಂಥವ್ರು. ಎವ್ರಿ ವೋಟ್ ಆ್ಯಂಡ್ ಎವ್ರಿ ಸೀಟ್ ಕೌಂಟ್ಸ್. ಆ ಥರದ ಒಂದು ತೀವ್ರವಾದ ಪೈಪೋಟಿ ಇರುವಂಥ ಚುನಾವಣೆ ನಾವಂತೂ ಹಂಗೆ ಅಂದ್ಕೊಂಡಿದ್ದೀವಿ.
ಈಗ ಕಾಂಗ್ರೆಸ್ ಅವರು ಹೇಳ್ತಾರೆ ಅವ್ರು 141 ಗೆದ್ದು ಬಿಡ್ತಾರೆ ಅಂತ, ಅಲ್ಲಿಗೆ ಇಟ್ ಲೀವ್ಸ್ ಯು ವಿತ್ ನೋ ಚಾನ್ಸ್. ನೀವು ಹೇಳ್ತೀರಿ ನಾವು 150 ಗೆಲ್ತೀವಿ ಅಂತ, ದಟ್ ಲೀವ್ಸ್ ದಿ ಅದರ್ಸ್ ವಿತ್ ನೋ ಚಾನ್ಸ್. JDS ಅವರು ಹೇಳ್ತಾರೆ 123 ನಮ್ಮ ಟಾರ್ಗೆಟ್ ಅಂತ, ದಟ್ ಲೀವ್ಸ್ ದಿ ಅದರ್ಸ್ ವಿತ್ ನೋ ಚಾನ್ಸ್. ಬಟ್ ಎಲ್ಲರ ಆಕಾಂಕ್ಷೆಗಳ ಆಧಾರದ ಮೇಲೆ ನಾನು ಹೇಳ್ತೀನಿ ಸರ್, ಇದು ತೀವ್ರವಾದ ಪೈಪೋಟಿ ಇರುವಂಥದ್ದು. ಇಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು. ಈಗ ನೋಡಿ, ಅಲ್ಲಿ ಬೈಲೋ ಅಂಗಳದಲ್ಲಿ ಡಾಕ್ಟರ್ ಒಬ್ರು ಇದ್ದಾರೆ ವಿಶ್ವನಾಥ್ ಅಂತ, ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. ಅವರು ಯಾವ ಬಣ ಅನ್ನೋದು ಇಮ್ಮೆಟೀರಿಯಲ್, ಬಟ್ ಸ್ಟಿಲ್ ಐ ಟೆಲ್ ಯು ಸರ್, ಅವರು ಯಡಿಯೂರಪ್ಪನವರ ಆಪ್ತರು ಅಂತ ಗುರುತಿಸ್ಕೊಂಡಿದ್ದಾರೆ. ಅವ್ರ ಕೈಯಲ್ಲಿ ಒಂದು ಅಷ್ಟು ಸಾವಿರ ವೋಟ್ ಇತ್ತು ಅಂತ ಭಾವಿಸಿ ನೀವು. ಈ ವೋಟ್ ಟ್ರಾನ್ಸ್ಫರ್ ಇದೆಯಲ್ಲ, ದಿಸ್ ಕ್ಯಾನ್ ಡೂ ದ ಡ್ಯಾಮೇಜು. ಅದೇ ರೀತಿ 16 ಕ್ಷೇತ್ರ ಅನಿಲ್ ಬೆನಕೆ ತಗೊಳ್ಳಿ ನೀವು ಅಲ್ಲಿ ಮರೋಲ್ಕರ್ ಅವರು ಟಿಕೆಟ್ ಕೊಟ್ಟು ಮರಾಠ ವೋಟ್ಸ್ನ ಓಲೈಸ್ಕೊತೀವಿ ಅಂತ ನೀವು ಅಂದ್ಕೊಂಡಿರ್ಬೋದು. ಬೆನಕೆಗೆ ನೀವು ಟಿಕೆಟ್ ಕೊಟ್ಟಿಲ್ಲ. ಹಿ ಕ್ಯಾನ್ ಟೇಕ್ ಅವೇ ಅ ಫ್ಯೂ ವೋಟ್ಸ್. ವಿಕ್ಟ್ರಿ ಮತ್ತು ಡಿಫೀಟ್, ಜಯ ಮತ್ತು ಸೋಲಿನ ನಡುವಿನ ಅಂತರ ಕೆಲವೇ ಸಾವಿರ ಮತಗಳಾಗ್ಬೋದು ಅಂತ ಆ ದೃಷ್ಟಿಯಿಂದ ನಾನು ಕೇಳ್ತಿದ್ದೀನಿ. ಆ ದೃಷ್ಟಿಯಿಂದನೇ ನಾನು ಹೇಳ್ತಾ ಇದ್ದೀನಿ, ಈ ಶಮನ ಮಾಡ್ತಕ್ಕಂಥ ಕೆಲಸದ ಸಾಮರ್ಥ್ಯ ನಾಯಕತ್ವಕ್ಕಿದೆ. ಬರುವಂಥ 2-3 ದಿನದಲ್ಲಿ ನೀವು ಅದನ್ನು ನೋಡ್ಬೋದು. ನೋಡಿ, ಒಂದು 40 ವರ್ಷದ ಹಿಂದೆ ಟಿಕೆಟ್ ಕೊಡ್ತೀನಿ ಅಂದರೂ ಬಂದು ನಿಲ್ಲೋದಕ್ಕೆ ಬರ್ತಿರ್ಲಿಲ್ಲ, ಯಾಕಂದರೆ ಠೇವಣಿ ಕಳ್ಕೊಳ್ತೀವಿ ಅಂತ. ಇವತ್ತು ಪಕ್ಷ ಬೆಳೆದಿದೆ, ಆದ್ದರಿಂದ ಕಾಂಪಿಟೇಷನ್ ಜಾಸ್ತಿ ಇದೆ. ಅದನ್ನು ಶಮನ ಮಾಡ್ತಕ್ಕಂಥ ಶಕ್ತಿ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕತ್ವಕ್ಕಿದೆ. ಅಲ್ಲ, ಈ ಪ್ರಯೋಗವನ್ನು ನೀವು ಹೇಗೆ ವರ್ಣಿಸ್ತೀರಿ, ವಿವರಿಸ್ತೀರಿ? ಈ ಪ್ರಯೋಗ ಅಂತ ಏನು ಮಾಡಿದ್ದೀರಿ? ನೀವು ಹೇಳ್ಕೊತಿರೋ ಹಂಗೆ 52 ಹೊಸ ಮುಖ, 8 ಜನ ಮಹಿಳೆಯರನ್ನ ಫಸ್ಟ್ ಪಟ್ಟಿನಲ್ಲೇ ಬಿಟ್ಟಿದ್ದೀವಿ, ಪದವೀಧರರು, ಉನ್ನತ ಪದವೀಧರರು, ವಕೀಲರು, ವೈದ್ಯರು, ಈ ರೀತಿಯಾಗಿ ನೀವು ಪಟ್ಟಿ ಬಿಟ್ಟಿದ್ದೀರಿ, ರೈಟ್? ಈ ಪ್ರಯೋಗವನ್ನು ನೀವು ಹೇಗೆ ವ್ಯಾಖ್ಯಾನಿಸ್ತೀರಿ, ಹೇಗೆ ವಿವರಿಸ್ತೀರಿ? ಅಲ್ಲ, ಒಂದು ಹೊಸ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಅಭ್ಯರ್ಥಿಗಳನ್ನು ತರಬೇಕು ಅನ್ನತಕ್ಕಂಥದ್ದು. ಅದರಲ್ಲಿ ವಿದ್ಯಾವಂತರಿರಬೇಕು, ಅದರಲ್ಲಿ ಜಾತಿಯ ಸಮೀಕರಣದಲ್ಲೂ ಕೂಡ ನಾವು ಮುಂಚೂಣಿಯಲ್ಲಿ ಇರಬೇಕು ಅನ್ನತಕ್ಕಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡೆ 108 ಜನ ಗ್ರ್ಯಾಜುಯೇಟು, 9 ಜನ ಪೋಸ್ಟ್ ಗ್ರ್ಯಾಜುಯೇಟು, 1 PhD, 8 ಡಾಕ್ಟ್ರು, 4 ವಕೀಲರು, ಎಲ್ಲರನ್ನು ಒಳಗೊಂಡಂಥ ಒಂದು ಪಟ್ಟಿಯನ್ನು ತಯಾರು ಮಾಡಿದ್ದೇವೆ. ಇವನ್ನು ಜಾತಿಯ ಆಧಾರದ ಮೇಲೂ ಕೂಡ ನೀವು SC, ST, OBC ಅನ್ನತಕ್ಕಂಥದ್ದು 42% ಕ್ಯಾಂಡಿಡೇಟ್ ಇದ್ದಾರೆ ಭಾರತೀಯ. ಅಂದರೆ ಸಾಮಾಜಿಕವಾದಂಥ ನ್ಯಾಯವನ್ನು ಕೂಡ ಮನಸ್ಸಲ್ಲಿ ಇಟ್ಟುಕೊಂಡು ಕೊಟ್ಟಿರ್ತಕ್ಕಂಥ ಪಟ್ಟಿ ಇದು. ಆದ್ದರಿಂದ ಬರುವಂಥ ದಿನದಲ್ಲಿ ಟಕ್ಕರ್ ಇದೆ. ಆದರೆ 13ನೇ ತಾರೀಕು ಭಾರತೀಯ ಜನತಾ ಪಕ್ಷ ಆ ಒಂದು ಫಿನಿಶಿಂಗ್ ಲೈನನ್ನು ದಾಟುತ್ತೆ ಅನ್ನತಕ್ಕಂಥ ಕಾನ್ಫಿಡೆನ್ಸಲ್ಲೂ, ಓವರ್ ಕಾನ್ಫಿಡೆನ್ಸ್ ಅಲ್ಲ, ಕಾನ್ಫಿಡೆನ್ಸ್ ನಮ್ಮಲ್ಲಿದೆ. ಆಯಿತು ರಮೇಶ್ ಬಾಬು ಅವರೇ, 5 ಜನ ವಕೀಲರು ಕೊಟ್ಟಿದ್ದಾರೆ ನಿಮ್ಮ ವೃತ್ತಿಯವರು, ಹಾಗಾಗಿ ನಿಮಗೊಂಚೂರು ಖುಷಿ ಇರ್ಬೋದು. ಆದರೆ ಪ್ರಶ್ನೆ ಇರೋದು ಪ್ರಯೋಗದ ಬಗ್ಗೆ. ಎಕ್ಸ್ಪರಿಮೆಂಟಲ್ ಕ್ರಾಂತಿಕಾರಿ ಪಟ್ಟಿ, ಕಾರ್ಯಕರ್ತರನ್ನ ಮನ್ನಣೆ, ಹಾಗೆ ಹೀಗೆ ಅಂತೆಲ್ಲ ಮೊದಲು ಪಟ್ಟಿ ಬರೋದಕ್ಕೂ ಮುಂಚೆ ಒಂದಷ್ಟು ವಿಶ್ಲೇಷಣೆಗಳಾಯಿತು. ಪ್ರಶ್ನೆ ಇರೋದು ಪ್ರಯೋಗ ಅಂದರೆ ಹೆಂಗಾಗಬೇಕು? ಪ್ರಯೋಗ ಇಲ್ಲಿ ಆಗಿರೋದು ನೀವು ಗಂಭೀರವಾಗಿ ಗಮನಿಸಿ ನೋಡಿ. ಅವರು ಅತಿ ಬಲಿಷ್ಠವಾಗಿ ಎಲ್ಲಿದ್ದಾರಲ್ಲ ಅಲ್ಲಿ ಪ್ರಯೋಗ ಮಾಡ್ತಾರೆ. ಅಂಗಾರ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಇನ್ನೊಂದೆಲ್ಲೋ ಬದಲಾವಣೆ ಮಾಡ್ತಾರೆ. ಕರಾವಳಿನಲ್ಲಿ ರಘುಪತಿ ಭಟ್ರನ್ನ ತೆಗಿತಾರೆ, ಅಲ್ಲಿಯೇ ರಘುಪತಿ ಭಟ್ಟು, ಯಶ್ಪಾಲ್ ಸುವರ್ಣ ಇಬ್ಬರಿಗೂ ಸಮಾನ ಅವಕಾಶ ಇತ್ತು. ಈ ಥರ ಭದ್ರಕೋಟೆನಲ್ಲಿ ಒಂದಷ್ಟು ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಪ್ರಯೋಗ ಆಗಿರೋದು ಎಲ್ಲಿ ಗೊತ್ತಾ? ವೇರ್ ದೇ ಆರ್ ವೆರಿ ವೀಕು. ಈಗ ನಾಗಮಂಗಲದಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ, ಮತ್ತೊಂದು ಕಡೆ, ಹಳೆ ಮೈಸೂರು ಭಾಗದಲ್ಲಿ ಬಹುತೇಕ ಇಂಥ ಪ್ರಯೋಗಗಳಾಯಿತು. ಇದನ್ನು ನಾವು ಪ್ರಯೋಗ ಅನ್ಬೋದಾ? ಒಂದು ಭಾಗ. ಸಾಂಪ್ರದಾಯಿಕವಾಗಿ BJP ಎಲ್ಲೆಲ್ಲಿ ಗೆದ್ಕೊಂಡು ಬಂದಿತ್ತು, ಹಾಲಿ ಶಾಸಕರು ಎಲ್ಲಿದ್ರು ರಮೇಶ್ ಬಾಬು ಅವರೇ, ಅಲ್ಲಿ ಅವ್ರನ್ನೇ ಉಳಿಸಿದ್ದಾರೆ. ಮಾನದಂಡ ಏನು ಅಂತ ಕೇಳ್ತೀನಿ. ನಿಮ್ಮ ಪ್ರಕಾರ ಪ್ರಯೋಗ ಆಯ್ತಾ? ಟು ದ ಪಾಯಿಂಟ್ ಪ್ಲೀಸ್. ನಿನ್ನೆ ಚರ್ಚೆ ಮಾಡಿದ್ದೀವಿ ಇದೇ ವೇದಿಕೆಯಲ್ಲಿ. ಹೌದು, ಭಾರತೀಯ ಜನತಾ ಪಕ್ಷದ ಮಿತ್ರರು ಕಿವಿಗೆ ಹೂವು ಇಡೋದನ್ನ ಕರಗತ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಒಂದೊಂದು ಮಾರ್ಕೆಟಿಂಗ್ ಮಾಡೋದು ಸಹ ಚೆನ್ನಾಗಿ ಗೊತ್ತಿದೆ. ಭಾಳ ಕೆಟ್ಟ ವಸ್ತುನೂ ಸಹ ಅದ್ವಿತೀಯವಾಗಿ ವರ್ಣನೆ ಮಾಡಿ ಇದು ಚೆನ್ನಾಗಿದೆ ಅಂತೇಳಿ ಮಾರ್ಕೆಟ್ ಮಾಡೋದು ಗೊತ್ತಿದೆ. ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ನಾವು SC/ST ಗೆ ಟಿಕೆಟ್ ಕೊಟ್ಬಿಟ್ಟಿದ್ದೀವಿ. ಅಲ್ಲ, ಮೀಸಲಿರೋದು 51 ಕ್ಷೇತ್ರ, 46 ಕೊಟ್ಟಿದ್ದಾರೆ, ಇನ್ನು 5 ಬಾಕಿ ಇದೆ ಅಲ್ಲ. ಅವ್ನು ಹೇಳಿದ್ದು ಇಟ್ ಇಸ್ ಮ್ಯಾಂಡೇಟ್ರಿ, ನೀವು ಕೊಡಲೇಬೇಕು. ಸೇರಿಸಿ OBC 32 ಕೊಟ್ಟಿದ್ದಾರೆ, 36 ಸೀಟ್ OBC. ಅವರೇ, ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ, ನಿಮ್ಮ ಇನ್ನೂ ಸಮಯ ತಗೊಂಡು ಮಾತಾಡಿ. ರಮೇಶ್ ಬಾಬು ಅವ್ರು ಹೇಳ್ಬಿಡಿ ಆಯ್ತು. ಇಲ್ಲಿ ಇದು ಈ ರಾಜ್ಯದ ದುರಂತ ಇದೆ. OBCಗೆ ಮ್ಯಾಂಡೇಟ್ರಿ ಪ್ರೊವಿಷನಲ್ ಸೀಟ್ ಕೊಟ್ಟು ನಾವು ರಿಸರ್ವೇಷನ್ ಸೀಟ್ ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋಂಥ ಕಲೆಗಾರಿಕೆ ಇದೆಯಲ್ಲ, ಆ ಕಲೆಗಾರಿಕೆಗೆ ಇವತ್ತು BJP ಸರ್ವೈವ್ ಆಗಿರ್ತಕ್ಕಂಥದ್ದು. ನೋಡಿ, ಡಬಲ್ ಎಂಜಿನ್ ಸರ್ಕಾರ ಅಂತಾರೆ. ನಿನ್ನೆವರೆಗೂ ಎಷ್ಟು ರೀತಿಯ ನಾಟಕ ಮತ್ತೊಂದು ನಡೀತು ಅಂತ ನೀವು ನೋಡಿದ್ದೀರ. ಇವತ್ತು ಸೋಕಾಲ್ಡ್ ಈಶ್ವರಪ್ಪನವ್ರು ಇರ್ಬೋದು, ಅಂಗಾರ ಅವ್ರು ಇರ್ಬೋದು, ಅಲ್ಲಿ ಉಡುಪಿನಲ್ಲಿ ಭಟ್ ಅವ್ರು ಇರ್ಬೋದು, ಅನೇಕ ರಾಜಕಾರಣಿಗಳು ಅಂದರೆ ಕಮಿಟೆಡ್, ಯಾರು ಪಕ್ಷಕ್ಕೆ BJP ಅಂದರೆ ನಮ್ಮ ರಕ್ತ ಅಂತ ಹೇಳ್ತಿಂಥದ್ದವರು ಇವತ್ತು ನಾವು ನಿವೃತ್ತಿ ಆಗ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಡಿ, ಅದು ಒಂದು ಕಡೆ ಮಾಡಿದ್ದುಣ್ಣೋ ಮಾರಾಯ ಅಂತೇಳಿ ಗಾದೆ ಮಾತು. ಅವ್ರು ಮಾಡಿದ ಕೆಲಸಗಳಿಗೆ ಅವರು ಪಶ್ಚಾತ್ತಾಪ ಪಡೋಂಥ ಸಂದರ್ಭ ಬಂದಿದೆ.
ನನ್ನ ಸ್ನೇಹಿತರು ಒಪ್ಕೊಂಡ್ರು 40 ವರ್ಷದಿಂದ ಏನು ಪರಿಸ್ಥಿತಿ ಇತ್ತು ಬಿ ಜೆ ಪಿಗೆ ಅಂತೇಳಿ. ಟಿಕೆಟ್ ಕೇಳೋರು 1980ರವರೆಗೆ ಕರ್ನಾಟಕದಲ್ಲಿ ಜನಸಂಘ, 1900 ನಂತರ ವೇಷ ಬದಲಾವಣೆ ಜನಸಂಘ ಭಾರತೀಯ ಜನತಾ ಪಕ್ಷ, 1994ರವರೆಗೆ 2004ರವರೆಗೆ ಅನಂತಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ, ಸನ್ಮಾನ್ಯ ಎಸ್ ಬಂಗಾರಪ್ಪನವರು ಕಾಂಗ್ರೆಸ್ ಬಿಟ್ಟು ಹೋಗಿ ಆ ಪಕ್ಷಕ್ಕೆ ಶಕ್ತಿ ತುಂಬುವವರೆಗೂ ಅವರು ಯಾವತ್ತೂ ಸಹ ಕರ್ನಾಟಕದಲ್ಲಿ ಜನಸಂಘ ಆಗಲಿ ಬಿ ಜೆ ಪಿ ಆಗಲಿ ಅವ್ರು ಗೆಲ್ತಾ ಇದ್ದಿದ್ದು 2 ಸೀಟು 4 ಸೀಟು 3 ಸೀಟು ಈ ಥರದ್ದು. ಇನ್ಕ್ಲೂಡಿಂಗ್ 1983 ಎ ಕೆ ಸುಬ್ಬಯ್ಯನವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ 18 ಸೀಟ್ ಗೆದ್ದರು. ಅದಾದ ನಂತರ ಮತ್ತೆ ಅವ್ರ ಸೀಟು 2ಕ್ಕೆ ಬಂತು. ಅದಾದಮೇಲೆ ಬೇರೆ ಬೇರೆ ಇವತ್ತು ಸಹ ಇನ್ಕ್ಲೂಡಿಂಗ್ 2018 ಕರ್ನಾಟಕದಲ್ಲಿ ಯಾವತ್ತೂ ಸಹ ಭಾರತೀಯ ಜನತಾ ಪಕ್ಷಕ್ಕೆ ಈ ರಾಜ್ಯದ ಜನ 113 ಸ್ಥಾನವನ್ನು ಕೊಟ್ಟು ಆಶೀರ್ವಾದ ಮಾಡಿಲ್ಲ. ಅದು ಒಂದು ಕಡೆ. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟು, ಇವತ್ತಿನವರೆಗೂ ಕಾಂಗ್ರೆಸ್ ಪಾರ್ಟಿಗಿನ್ನ ಹೆಚ್ಚು ಶೇಕಡಾವಾರು ಮತದಾನನ ಅವ್ರು ಪಡ್ಕೊಂಡಿಲ್ಲ. ಅಸೆಂಬ್ಲಿ ಚುನಾವಣೆಗೆ ಮಾತ್ರ ಸೀಮಿತವಾಗಿ ನಾನು ಹೇಳ್ತಾ ಇದ್ದೀನಿ, ಪಡ್ಕೊಂಡಿಲ್ಲ. ಕಳೆದ ಅಸೆಂಬ್ಲಿ ಇರ್ಬೋದು 2004ರಲ್ಲಿ 79 ಸೀಟ್ ಪಡ್ಕೊಂಡಾಗಲೂ ಇವರ ಶೇಕಡಾವಾರು ಮತದಾನ 28%. ಬೇರೆ ಬೇರೆ ಕಾರಣಕ್ಕೆ ಕುಮಾರಸ್ವಾಮಿರವರ ಒಂದು ನಿರ್ಧಾರದಿಂದ ಅವರಿಲ್ಲಿ ಅಧಿಕಾರ ಪಡ್ಕೊಂಡ್ರು. ಅವೆಲ್ಲ ಬೇರೆ ಬೇರೆ ರಾಜಕೀಯದ ಬೆಳವಣಿಗೆಗಳನ್ನ ನೋಡಿದ್ದಾರೆ. ಇವತ್ತು ಅವ್ರು ಏನೇನು ಪ್ರಯೋಗ ಹೇಳ್ತಾರೆ, ಇಂಥ ಎಲ್ಲ ಪ್ರಯೋಗಗಳನ್ನ ಕಾಂಗ್ರೆಸ್ ಪಕ್ಷ ಭಾಳ ಹಿಂದಿನಿಂದಲೂ ಮಾಡ್ಕೊಂಡು ಬಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಎಲ್ರಿಗೂ ಕೊಡ್ಕೊಂಬಂದಿದೆ. ನಾನು ನಮ್ಮ ಪಕ್ಷನೂ ಸೇರಿಸ್ಕೊಂಡು ಹೇಳ್ತೀನಿ, ಇವತ್ತಿನ ಕಾಲಘಟ್ಟಕ್ಕೆ ಹಿಂದುಳಿದ ವರ್ಗಗಳಿಗೆ ಆ ಜನಸಂಖ್ಯೆಗೆ ಸಮುದಾಯಕ್ಕೆ ಅನುಗುಣವಾಗಿ ಟಿಕೆಟ್ನ ಪಕ್ಷಗಳು ಕೊಡ್ತಾ ಇಲ್ಲ. ಅದು ಚರ್ಚೆ ಸಂದರ್ಭ ಬೇರೆ, ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡೋಣ. ಇನ್ಕ್ಲೂಡಿಂಗ್ ಭಾರತೀಯ ಜನತಾ ಪಕ್ಷ ಅವ್ರೇನು 32 ಸೀಟ್ ಕೊಟ್ಟಿದ್ದೀವಿ ಅಂತ ಹೇಳಿದರೆ, ಅದು ಸಹ ಪ್ರೊಪೋರ್ಷನೇಟ್ ಟು ಕಮ್ಯುನಿಟಿ, ಸರಿಯಾದ ಸಂಖ್ಯೆ ಅಲ್ಲ. ಇವತ್ತು ಅವ್ರು ಏನು ಹೇಳ್ತಾ ಇದ್ದಾರೆ, 9 ಜನ MLAಗಳಿಗೆ ಟಿಕೆಟ್ ತಪ್ಪಿಸಿದ್ದಾರೆ, ನಾವು ಹೊಸ ಪ್ರಯೋಗ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. 52 ಜನಕ್ಕೆ ಎಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಹೊಸಬರಿಗೆ? ಕೆಲವನ್ನು ಬಿಟ್ಟು, ಒಂದು 7-8 ಕ್ಷೇತ್ರ ಬಿಟ್ಟು ಎಲ್ಲಿ ಅವರಿಗೆ ಕ್ಯಾಂಡಿಡೇಟ್ಗಳು ಇರಲಿಲ್ವೋ ಅಂಥ ಕಡೆ ಅನಿವಾರ್ಯವಾಗಿ ಹೊಸಬ್ರಿಗೆ ಟಿಕೆಟ್ ಕೊಟ್ಟವ್ರೆ. ಫಾರ್ ಎಕ್ಸಾಂಪಲ್ಲು ನಿಮಗೆ ಬಾಗೇಪಲ್ಲಿ, ಅಲ್ಲಿ ಮುನ್ರಾಜು ಅಂತ ಟಿಕೆಟ್ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಇರಲಿಲ್ಲ ಇವರಿಗೆ, ಅನಿವಾರ್ಯ. ಆ ಥರದ್ದು ಸುಮಾರು 75-80 ಕ್ಷೇತ್ರ ಇದೆ ಬಿ ಜೆ ಪಿಗೆ. ಇವತ್ತು ಇವ್ರಿಗೆ ಎಷ್ಟು ಅರ್ಜಿ ಬಂದಿತ್ತು? ಇವರು ಇಷ್ಟೊಂದು ಕಾಂಪಿಟೇಷನ್ ಇದ್ದರೆ, ಡಬಲ್ ಇಂಜಿನ್ ಸರ್ಕಾರ, ಸೋಕಾಲ್ಡ್ ಅವರೇನು ಎದೆ ತಟ್ಬಿಟ್ಟು, ಇದನ್ನು ತೊಡೆ ತಟ್ಬಿಟ್ರು, ಎದೆ ಅಲ್ಲ ತೊಡೆ ತಟ್ಬಿಟ್ರು ಬಸವರಾಜ ಬೊಮ್ಮಾಯಿರವರು. ಯಾರು ಬರ್ತಿರೋ ಅಂತೇಳಿ ಈ ಪದ ಅವ್ರು ಬಳಕೆ ಮಾಡಿದ್ದು. ಪಾಪ ಅವ್ರಿಗೆ ನೆನ್ನೆವರೆಗೂ ಒದ್ದಾಡಬೇಕಾಯ್ತು ಟಿಕೆಟ್ ಅನೌನ್ಸ್ ಮಾಡಿಸ್ಕೊಳ್ಳೋಕ್ಕೆ. ಪಾಪ ಇರಲಿ, ಒಳ್ಳೆಯದು ಒಂದಂತೂ ಒಳ್ಳೇದು ಮಾಡಿದ್ದಾರೆ. ನೆನೆ ಏನು ಧರ್ಮೇಂದ್ರ ಪ್ರಧಾನು, ಉಸ್ತುವಾರಿ ಅರುಣ್ ಸಿಂಗು, ಅದ್ಯಾರು ಅಣ್ಣಾಮಲೈ, ಕನ್ನಡ ವಿರೋಧಿ ಅಣ್ಣಾಮಲೈನ ಕೂರಿಸ್ಕೊಂಡು ಇವ್ರು ಏನು ಲೀಸ್ಟ್ ಕೊಟ್ಟರು, ಎಲ್ಲೂ ಸಹ ಕರ್ನಾಟಕದ ಒಬ್ಬರು ಸಹ ಅಲ್ಲಿರಲಿಲ್ಲ, ಇನ್ಕ್ಲೂಡಿಂಗ್ ನಳಿನ್ ಕುಮಾರ್ ಕಟೀಲು. ಅಲ್ಲಿ ಮೊದಲನೇ ಹೆಸರು ಬಸವರಾಜ ಬೊಮ್ಮಾಯಿ ಹೆಸರು ಸೇರಿಸಿದ್ದಾರೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಸವರಾಜ ಬೊಮ್ಮಾಯಿಗೆ ಶುಭ ಹಾರೈಸ್ತೇನೆ. ಅಂದರೆ ಕೊನೆ ಪಕ್ಷ ನಿಮ್ಮ ಲೀಸ್ಟಲ್ಲಾದ್ರೂ ಫಸ್ಟ್ ಟೈಮ್ ಬಂತು ನಿಮ್ಮದು. ಇವರು ಮುಖ್ಯಮಂತ್ರಿ ಆದಮೇಲೆ ಸಂಪೂರ್ಣ ನಾಯಕತ್ವದ ವೈಫಲ್ಯ, ಭಾರತೀಯ ಜನತಾ ಪಕ್ಷದ ಗುಂಪುಗಾರಿಕೆ, ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಗೊಂದಲ ಕಾರಣಕ್ಕೆ ನಿನ್ನೆವರೆಗೂ ಪಟ್ಟಿಯನ್ನು ಎಳ್ಕೊಂಬಂದಿದ್ದಾರೆ. ಇವತ್ತು ನಾಳೆಯಿಂದ ನಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಕೇವಲ 6 ದಿನ ಮಾತ್ರ ನಾಮಿನೇಷನ್ಗಿದೆ. ಅವರ ವೈಫಲ್ಯಗಳನ್ನ ಮುಚ್ಕೊಳ್ಳೋ ಬದಲು ನಾವೇನೋ ಬದಲಾವಣೆ ಮಾಡಿದ್ದೀವಿ, 50 ಜನಕ್ಕೆ ಹೊಸಬರು ಕೊಟ್ಬಿಟ್ಟಿದ್ದೀವಿ, 5 ಜನ ವಕೀಲರು ಕೊಟ್ಬಿಟ್ಟಿದ್ದೀವಿ, 8 ಜನ ಲೇಡೀಸ್ ಕೊಟ್ಬಿಟ್ಟಿದ್ದೀವಿ, 32 SC ಕೊಟ್ಬಿಟ್ಟಿದ್ದೀವಿ. ಈ ಸ್ಟೇಟ್ಮೆಂಟ್ ಬೇಡ. ನೀವು ಕೊಡೋ ಅಂಥದ್ದು ಅನಿವಾರ್ಯ, ಕೊಡಲೇಬೇಕು, ಕೊಟ್ಟಿದ್ದೀರಾ. ನೀವು ಇವತ್ತು ಯಾವ್ಯಾವ ಕಾರಣಕ್ಕೆ ನಿಮ್ಮಲ್ಲಿ ಸಮರ್ಥನ ಕೈ ಬಿಟ್ಟಿದ್ದಾರೆ ಅಂತೇಳಿ ಇಲ್ಲೋರ್ಗೂ ಜಸ್ಟಿಫಿಕೇಷನ್ ಕೊಡೋದಕ್ಕೆ ಆಗಿಲ್ಲ. ನಾನು ಜಗದೀಶ್ ಶೆಟ್ಟರು, ನೀವೇ ಹೇಳಿದ್ರು ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟರೆ, ನಾನು ಇವತ್ತು ಹೇಳ್ತೀನಿ, ಜಗದೀಶ್ ಶೆಟ್ಟರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಹಿರಿಯ ರಾಜಕಾರಣಿ ಇದ್ದಾರೆ, ಅವ್ರ ಬಗ್ಗೆ ಎಲ್ರಿಗೂ ಗೌರವ ಇದೆ. ಅವರೇ ಪತ್ರ ಬರೆದು ಅವರೇ ಬಿಡುಗಡೆ ಮಾಡಿ ನಂದಲ್ಲ ಅಂತಾರೆ, ಓನ್ ಹ್ಯಾಂಡ್ ರೈಟಿಂಗು ಹಾಕ್ಲಿ, ಮತ್ತು ಅವ್ರದ್ದೇ ಸರ್ಕಾರದ ಎನ್ಕ್ವೈರಿ ಕೇಳಲಿ, ಹಾಕಿ ಜೈಲ್ಗೆ ಹಾಕಿ ಯಾರು ಬೇರೆ ಕೊಟ್ಟಿದ್ರೆ ಮಾಡಿದ್ರೆ ಅವರು ಅವರೇ ಸ್ವಂತ ಕೈ ಬರ ಮಾಡಿದವ್ರನ್ನ ಜೈಲ್ಗೆ ಹಾಕಿ. ಈಗ ಅವ್ರು ಹೇಳಿದ್ದು ಫೇಕ್ ಅಂದರು. ಫೇಕ್ ಅಂದರೆ ನಿಮ್ಮದೇ ಸರ್ಕಾರ ಹಾಕ್ಸಿ, 24 ಗಂಟೆಯಲ್ಲಿ ನಿಮ್ಮದೇ ಹುಬ್ಳಿನಲ್ಲಿ ಯಾರು ಮಂತ್ರಿ ಇದ್ದಾರೆ ಹೇಳ್ಬಿಟ್ಟು ಈಗ ಒದ್ದು ಒಳಗಡೆ ಹಾಕಿ ಅವನ್ನ. ಈ ಥರದ್ದು ಯಾಕೆ ನಾಟಕ ಆಡ್ತೀರ ಜನಗಳ ಮುಂದೆ? ಆಯ್ತು. ಈಗ ಒಂದು ಪ್ರಶ್ನೆ ನೀವು ಅವಾಗಲೇ ಕೇಳಿದ್ರಿ, ಅಂಗಾರ ಅವ್ರಿಗೆ ನೀವು ಕೈ ತಪ್ಪಿಸ್ಬಿಟ್ರಿ, ಇನ್ನೊಬ್ರು ಯಾರ್ದೋ ಹೆಸರು ಹೇಳಿದ್ರೆ ಕೈ ತಪ್ಪಿಸ್ಬಿಟ್ರಿ. ಸರ್, ಅಂಗಾರ ಅವರು 6 ಬಾರಿ ಆಗಿದ್ದಾರೆ ಸರ್. ಅಂದ್ರೆ ಅಧಿಕಾರ ಅನ್ನೋದು ಒಬ್ಬರು ಮನೆ ಸ್ವತ್ತಾಗ್ಬಿಡ್ಬೇಕು, ಕಾರ್ಯಕರ್ತರಿಗೆ ಅವಕಾಶ. ನಿಮ್ಮ ಮಾತನ್ನ ನಾನು ಸ್ವೀಕಾರ ಮಾಡ್ತೀನಿ. ಪ್ಲೀಸ್. ಅಂಗಾರ ಒಬ್ಬರು ದಲಿತ ನಾಯಕ, ದಲಿತ ವ್ಯಕ್ತಿ, ಇನ್ಕ್ಲೂಡಿಂಗ್ ಗೂಳಿಹಟ್ಟಿ ಶೇಖರ್ ಅವರು ಅದನ್ನೇ ಹೇಳಿದ್ದು. ಇವತ್ತು ಹೊಸದುರ್ಗದಲ್ಲಿ ನನಗೆ ಏನಕ್ಕೆ ಟಿಕೆಟ್ ಸಿಕ್ಕಿದೆ ಅಂದರೆ ನಾನು ದಲಿತ ಅನ್ನೋ ಕಾರಣಕ್ಕೆ ನನಗೆ ಮೋಸ ಮಾಡಿದ್ದಾರೆ ಅನ್ನೋ ಮಾತನ್ನ ಗೂಳಿಹಟ್ಟಿ ಶೇಖರ್ ಹೇಳಿದ್ರು. ರೀಪ್ಲೇಸ್ ಮಾಡಿರೋದು ಅವ್ರು ಇಲ್ಲ, ಇನ್ನೊಂದು ರೀಪ್ಲೇಸ್ ಆಗಿರೋದು ಲಿಂಗಾಯಿತು.
ರಿಪ್ಲೇಸ್ ಆಗಿ ಲಿಂಗಾಯಿತು. ಈಗ ಅಂಗಾರ ಹೊಡೆದು ನೀವು 6,000 ಆಗಿತ್ತು, ರಿಪ್ಲೇಸ್ ಮಾಡಬೇಕು. ನಾನು ವೆಲ್ಕಮ್ ಮಾಡ್ತೀನಿ. ನಿಮ್ಮ ನಿರ್ಧಾರ, BJP ನಿರ್ಧಾರ ಸರಿ ಇದೆ, ಕಾಂಗ್ರೆಸ್ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ. ಮತ್ತೆ ವೈನಾಟಿನ ಸಿರ್ಸಿ, ವಿಶ್ವೇಶ್ವರ ಹೆಗಡೆ ವೈನಾಟಿನ ರಾಜಾಜಿನಗರ ಸುರೇಶ್ ಕುಮಾರ್ಗೆ ಆಲ್ಟರ್ಮ್ ಆಗಿಲ್ವಾ? ಅಲ್ಲಿ ನಿಮ್ಮ ಕಾಗೇರಿಯವ್ರಿಗೆ ಆಲ್ಟರ್ಮ್ ಆಗಿಲ್ವಾ? ಬೆಟರ್ ಕ್ಯಾಂಡಿಡೇಟ್ ಸಿಗ್ಬೇಕಲ್ಲ, ಅದನ್ನೇ ಅದಕ್ಕೆ ನಾನು ಹೇಳಿದೆ ನೋಡಿ, ಪ್ರಯೋಗ ಭದ್ರಕೋಟೆಯಲ್ಲಿ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಿದ್ದಾರೆ. ಇದರಿಂದ ಬೇರೆ ಪಕ್ಷ ಪಾಠ ಕಲಿಬೇಕಾ ಅಂತ. ಬೆಟರ್ ಕ್ಯಾಂಡಿಡೇಟ್ ಎಲ್ಲಿ ನಿಮಗೆ ಸಿಗ್ತಾರೆ ಅಂದ್ರೆ, ಅವ್ರು ದಲಿತರಾಗಿದ್ರೆ, ಅವ್ರು ಬ್ಯಾಕ್ವರ್ಡ್ ಕ್ಲಾಸ್ ಆಗಿದ್ರೆ ಅಲ್ಲಿ ನಿಮಗೆ ಬೆಟರ್ ಕ್ಯಾಂಡಿಡೇಟ್ ಸಿಗ್ತಾರೆ. ನಿಮಗೆ ಇಲ್ಲ ಅನ್ನೋದಾದ್ರೆ ನಿಮಗೆ ಬೆಟರ್ ಕ್ಯಾಂಡಿಡೇಟ್ ಸಿಗೋದಿಲ್ಲ. ಅಂದ್ರೆ ಸುರೇಶ್ ಕುಮಾರ್ ಅವರು ಬ್ರಾಹ್ಮಣ ಸಮುದಾಯದವರು, ಹಂಗಾಗಿ ಅವ್ರನ್ನ ರೀಪ್ಲೇಸ್ ಮಾಡಲಿಲ್ಲ ಬಿಜೆಪಿ. ಈಗ ಅಲ್ಲ ಸರ್, ಈಗ ಒಂದು ಇನ್ನೊಂದು, ನಾನು ಜಾತಿಯಿಂದ ಹೇಳ್ತಾ ಇಲ್ಲ, ನೀವು ಕಾರಣ ಅವ್ರು ಹೇಳ್ಬೇಕು. BJP ನನಗೇನು ಜಾತಿ ಮೇಲೆ ನಾನು ಮಾತಾಡೋಂಥ ಆಸಕ್ತಿ ಕಾಂಗ್ರೆಸ್ ಪಕ್ಷಕ್ಕೂ ಇಲ್ಲ, ನನಗೂ ಇಲ್ಲ. ಈಗ ನೀವು ಕಾಗೇರಿನ, ಈಗ ನೀವು ಅಂಗಾರ ಅವ್ರು 6 ಟರ್ಮ್ ಆಗಿದ್ದಂತ ನೀವು ಕೋಟ್ ಮಾಡಿದ್ರೆ ನಾನು ಹೇಳಿದೆ. ಹೌದೌದು, ನಂಗೆ ಉದಾಹರಣೆ ಕೊಟ್ಟೆ. ಅಲ್ಲ ಅಂದ್ರೆ ಮಾಡಿದ್ದಕ್ಕೆ ಒಂದು ಕಾರಣ ಇದಿರ್ಬೋದಾ? ನಮಗೆ ಇದು ಸೇಫ್ ಸೀಟ್ ಇದೆ, ಇಲ್ಲಿ ನಮ್ಮ ಕಾರ್ಯಕರ್ತರು ನಿಲ್ಸಿದ್ರೆ ಗೆಲ್ಸ್ಬಹುದು, ಆ ಕಾರಣಕ್ಕಾಗಿ ನಾವು ಇವ್ರನ್ನ ತೆಗ್ದಿದ್ದೀವಿ, ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಿದ್ದೀವಿ, ಇವ್ರು ಸಾಕಷ್ಟು ಅಧಿಕಾರನ ಅನುಭವಿಸಿದ್ರು. ಅದನ್ನು ಉತ್ತರ ಅವ್ರು ಕೊಡಬೇಕು. ರೈಟ್. ಈಗ ಗೂಳಿಹಟ್ಟಿ ಶೇಖರ್, ಅಲ್ಲಿ ಬಿಡಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿದೆ, ನಾವು ಗೆಲ್ತೀವಿ, ಅದರ ಪ್ರಶ್ನೆ ಬೇರೆ. ಗೂಳಿಹಟ್ಟಿ ಶೇಖರ್ ಅವ್ರು ಏನು ಹೇಳಿದ್ರು? ನನ್ನ ದಲಿತ ಅನ್ನಕ್ಕೆ ನಂಗೆ ತಪ್ಪಿಸಿದ್ದಾರೆ ಅಂದ್ರು. ಅದು ನಾವು ಹೇಳಿದ್ದಲ್ಲ. ಅಂಗಾರವರು ಯಾವ ಸಮುದಾಯ? ಅವ್ರು ಉತ್ತರ ಕೊಡ್ಬೇಕು. BJP ಕಾಂಗ್ರೆಸ್ ಪಕ್ಷ ಎಲ್ಲ ಉತ್ತರ ಕೊಡ್ತಾ ಇರ್ತಕ್ಕಂಥದ್ದು. ಬೇರೆ ಏನಕ್ಕೆ ಉಳಿಸ್ಕೊಂಡಿದ್ದೀರಾ? ಈಗ ತಿಪ್ಪಾರೆಡ್ಡಿ ಅವರು 6 ಟರ್ಮ್ ಆಯ್ತು, ಯಾಕೆ ಉಳಿಸ್ಕೊಂಡಿದ್ದಾರೆ? ಅವರು ಕಡೆ ಬಾರಿ ಅಂತ ಹೇಳ್ಕೊಂಡಿದ್ದಾರೆ, ಸಿಂಪತಿ ಇದೆ. ಮತ್ತೆ ಅವರು ಕಡೆ ಬಾರಿ ಕೊಡ್ಬೋದಾಯ್ತಲ್ಲ ಅವ್ರಿಗೂ. ಈ ಭಟ್, ನಮ್ಮ ಉಡುಪಿ ಅದೆಂತದ ಭಟ್ ಇದ್ರಲ್ಲ, ಅವ್ರಿಗೂ ಕೊಡ್ಬೋದಾಯ್ತಲ್ಲ. ರಘುಪತಿ ಭಟ್ಗೂ ಕೊಡ್ಬೋದಾಯ್ತಲ್ಲ. ಅಲ್ಲಿ ನೋಡಿ ನೀವು ನೋಡಿ, ಬ್ರಾಹ್ಮಣನ ತೆಗೆದು ಅವರು ಯಶ್ಪಾಲ್ ಸುವರ್ಣ ಅವರು ಫಿಶರ್ಮೆನ್ ಕಮ್ಯುನಿಟಿ ಅವರು, ಯಶ್ಪಾಲ್ ಸುವರ್ಣ ಅವರಿಗೆ ಏನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಅಂತೇಳಿ ರಾಷ್ಟ್ರ ಮಟ್ಟದ ಸುದ್ದಿ ಆಗಿದೆ. ಇಡೀ ದೇಶದಲ್ಲಿ ಹಿಜಾಬ್ ಇಶ್ಯೂ ಇಟ್ಕೊಂಡು ಬೆಂಕಿ ಹಚ್ಚಿ BJPಗೆ ಧರ್ಮ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾರಣಕ್ಕೆ ಆ ಸುವರ್ಣ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಬಿಟ್ರೆ ನಾಟ್ ಬಿಕಾಸ್ ಆಫ್ ಕ್ಯಾಸ್ಟ್. ಅಲ್ಲ, ಇದು ಅಭಿಪ್ರಾಯ ಅಲ್ಲ, ಫ್ಯಾಕ್ಟ್ ಇದು ಫ್ಯಾಕ್ಟ್. ಇದು ಈ ರಾಜ್ಯ ದೇಶ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದೊಂದಕ್ಕೂ ಒಂದು ಕಾರಣ ಇದೆ. ರಘುಪತಿ ಭಟ್ ಅವರು ಸಕ್ರಿಯವಾಗಿ ಭಾಗವಹಿಸಿದ್ರು ಅಲ್ಲಿ. ರಘುಪತಿ ಭಟ್ ಈಗ ಮೇಲ್ಜಾತಿಯವ್ರನ್ನ ಕೇಳಿ ಸರ್. ಅಲ್ಲ ಸರ್, ಒಂದು ಹೇಳ್ಬಿಟ್ಟು ಹೇಳಿ. ರಘುಪತಿ ಭಟ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ರಘುಪತಿ ಭಟ್ ಅವರು ಅವ್ರ ಪಕ್ಷದ ಕಾರ್ಯಕ್ರಮ, ಅವ್ರು ಏನು ಹೇಳ್ತಾರೆ, ನಮ್ಮ ಪಕ್ಷದವ್ರು ನನಗೆ ಹೇಳಿದಿದ್ರೆ ನಾನೇ ಘೋಷಣೆ ಮಾಡ್ತಿದ್ದೆ, ನನ್ನ ಕೊನೆವರೆಗೂ ನನಗೆ ಮುಚ್ಚಿಟ್ಟಿ ಕೆಲಸ ಮಾಡಿದ್ದಾರೆ, ನಡೆಸ್ಕೊಂಡ್ರೆ ನನಗೆ ನೋವಾಗಿದೆ ಅಂತ ಮಾತಾಡಿದ್ದಾರೆ. ನಾವು ಸೈದ್ಧಾಂತಿಕವಾಗಿ ರಘುಪತಿ ಭಟ್ಗೂ ವಿರೋಧ, ನಾವು ವಿಶ್ವೇಶ್ವರ ಹೆಗಡೆ ಕಾಗೇರಿಗೂ ವಿರೋಧ, ಅವ್ರಿಗೂ ಸುವರ್ಣಗೂ ವಿರೋಧ, ಇನ್ನೊಬ್ರಿಗೂ ವಿರೋಧ. ಸಂದರ್ಭವನ್ನು ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ, ಬಿಟ್ರೆ ನಾನು ಜಾತಿಗೆ ಅಟ್ಯಾಚ್ ಆಗಿ ಇವ್ರು ಬ್ರಾಹ್ಮಣರು, ಇವ್ರು ಇನ್ನೊಬ್ರು ಅಂತ ಹೇಳ್ತಾ ಇಲ್ಲ. ನೀವು ಅಂಗಾರವ್ರ ವಿಚಾರ ಬಂದಾಗ, ಗೂಳಿಹಟ್ಟಿ ವಿಚಾರ ಬಂದಾಗ ಅವ್ರು ಎಕ್ಸ್ಪ್ರೆಸ್ ಮಾಡಿರೋಂಥದ್ದು ಹೇಳ್ತಾ ಇದ್ದೀನಿ. ನಾ ಇದು ಕಾಂಗ್ರೆಸ್ ಪಾರ್ಟಿ ಸ್ಟೇಟ್ಮೆಂಟ್ ಸರ್. ಅಂಗಾರ ತೆಗೆದಾಗ ಕಾಂಗ್ರೆಸ್ ಪ್ರಶ್ನೆ ಮಾಡುತ್ತೆ, ಏನಪ್ಪಾ ಹಿಂದುಳಿದ ವರ್ಗದವ್ರು ಮಾತ್ರ ಸಿಗೋದು ನಿಮ್ಗೆ ರೀಪ್ಲೇಸ್ ಮಾಡೋದಕ್ಕೆ ಅಂತ. ಆಯ್ತು, ಬನ್ನಿ ಉಡುಪಿಗೆ ಮೇಲ್ಜಾತಿ ಅಂತ ನಾವು ಏನ್ ಕರಿತೀವಿ, ರಘುಪತಿ ಭಟ್ ತೆಗೆದು ಈಗ ಫಿಶರ್ಮೆನ್ ಕಮ್ಯುನಿಟಿಯ ಯಶ್ಪಾಲ್ ಸುವರ್ಣ ಅವರು ಕೊಟ್ಟಿದ್ದಾರೆ. ಸರ್, ಸುವರ್ಣ ಅವ್ರಿಗೆ ಕೊಟ್ಟಂತ ಕಾರಣ ಸ್ಪಷ್ಟ ಇದೆ. ಬಿಕಾಸ್ ಆಫ್ ಈ ದೇಶದಲ್ಲಿ ಹಿಜಾಬ್ ಘಟನೆಯನ್ನ ಬೆಂಕಿ ಹಚ್ಚೋದಕ್ಕೆ ಅವಕಾಶ ಕೊಟ್ಟ ಕಾರಣಕ್ಕೆ ಅವ್ರಿಗೆ ಒಂದು ಗಿಫ್ಟ್ ಕೊಟ್ಟವ್ರೆ. ಇದು ಚರ್ಚೆ ಆಗ್ತದೆ, ಇಡೀ ದೇಶದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು, BJP ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ನೀವು ರಘುಪತಿ ಭಟ್ ಕೇಳಿ, ಅವ್ರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ನಿಲುವಲ್ಲ ಇದು. ಸುವರ್ಣ ಅವರಿಗೆ ಏನು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಅಲ್ಲಿ ಕೇಳಿ ನೀವು ಉತ್ತರ ಕೊಡ್ತಾರೆ. ಹಂಗ ನಿಮ್ ಫಿಶರ್ ಮ್ಯಾನ್ ನಮ್ಮ ಇನ್ನೊಬ್ರು ಕಾಂಗ್ರೆಸ್ ಇಂದ ಹೋದ್ರಲ್ಲ, ಅವ್ರಿಗೆ ಕೊಡ್ಲಿಲ್ಲ, XMLA ಎಕ್ಸ್ ಮಿನಿಸ್ಟರ್ ಅದೇ ಉಡುಪಿ ಕ್ಷೇತ್ರದಲ್ಲಿ ಅವರು ಫಿಶರ್ ಮ್ಯಾನ್, ಅವ್ರಿಗೆ ಕೊಡ್ಲಿಲ್ಲ. ಇವರು ಮೂಲ ಬಿಜೆಪಿ. ನೀವು ಯಶ್ಪಾಲ್ ಸುವರ್ಣ ಅವರು ಮೂಲ ಬಿಜೆಪಿಗರು, ಅಷ್ಟು ವರ್ಷದಿಂದ ಕಾರ್ಯಕರ್ತರಿದ್ದಾರೆ. ದ ಹೋಲ್ ಪಾಯಿಂಟ್ ಇಸ್ ರಮೇಶ್ ಬಾಬು ಸರ್, ಕಾರ್ಯಕರ್ತರಿಗೆ ಒಂದು ಸಂದೇಶ ಅಂತ. ಮನೋರಮಾ ಮಧ್ವರಾಜ್ ರವರ ಪುತ್ರ ಪ್ರಮೋದ್ ಮಧ್ವರಾಜ್ ಈಸ್ ಆಲ್ಸೋ ಫಿಶರ್ ಮ್ಯಾನ್. ಅವರು ಕಾಂಗ್ರೆಸ್ ಅಲ್ಲಿ ಮಂತ್ರಿ ಸ್ಥಾನ ಅಲಂಕಾರ ಮಾಡಿದಂಥವ್ರು, ಪಾರ್ಲಿಮೆಂಟ್ಗೆ JDS ಇಂದ ಕ್ಯಾಂಡಿಡೇಟ್ ಆದಂಥವ್ರು. ಅವ್ರಿಗೆ ನೀವು ಟಿಕೆಟ್ ಕೊಡ್ತೀವಿ ಅಂತ ಕರ್ಕೊಂಡು ಹೋದ್ರಿ, ಫಿಶರ್ಮನ್ಗೆ ಕೊಡೋದಾದ್ರೆ ಅವ್ರಿಗೆ ಕೊಡ್ಬೋದಾಯ್ತಲ್ಲ. ಅದನ್ನೇ ನಾನು ಹೇಳಿದ್ದಿಲ್ಲಿ, ಸುವರ್ಣ ಅವ್ರಿಗೆ ಕೊಡೋದಕ್ಕೆ ದೇರ್ ಇಸ್ ಎ ರೀಸನ್. ಅದು ಇಲ್ಲಿ ಮೂಲ ವಲಸಿಗ ಅನ್ನೋ ಫ್ಯಾಕ್ಟರ್ ನೋಡಿ ಸರ್. ಯಶ್ಪಾಲ್ ಸುವರ್ಣ ಅವರು ಮೂಲ ಬಿಜೆಪಿ ನೋಡಿ ಸರ್, ಕಾರ್ಯಕರ್ತರ ಯಾವ ಮೂಲನೂ ಇಲ್ಲ, ಯಾವ ಮದ್ಯನೂ ಇಲ್ಲ, ಯಾವ ಪೂರ್ವಭಾವಿನೂ ಇಲ್ಲ. ಇಲ್ಲಿ ನಡೆದಿರ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿರವರು, BL ಸಂತೋಷ್ ರವರ ಸಂಪೂರ್ಣವಾದಂಥ ಗೇಮ್. ಅದಕ್ಕೆ ಅನುಗುಣವಾಗಿ ಆಯಿತು. ಯಡಿಯೂರಪ್ಪನವ್ರು ಬಾಯ್ಕಾಟ್ ಮಾಡಿ ಬಂದ ಮೇಲೆ ಎದ್ರುಕೊಂಡು ಕೆಲವು ಯಡಿಯೂರಪ್ಪ ಹೇಳೋದು ಮಾಡಿದ್ದಾರೆ. ಅಷ್ಟು ಬಿಟ್ರೆ ಎಂಟೈರ್ ಶೋ ರನ್ ಬೈ ಮಿಸ್ಟರ್ BL ಸಂತೋಷ್, ಮಿಸ್ಟರ್ ಪ್ರಹ್ಲಾದ್ ಜೋಶಿ. ಆಯ್ತು. ಈಗ ಅಶ್ವಿನ್ ನೀವು ಯುವಕರಿದ್ದೀರಪ್ಪ, ಯುವ ನಾಯಕರು ನೀವು.
ಒಬ್ಬರೇ ದಶಕಗಳ ಗಟ್ಲೆ ಅಧಿಕಾರ ಇಟ್ಕೊಂಡ್ಬಿಟ್ರೆ, ಸೀಟನ್ನು ಒಂದು ತಮ್ಮ ಮನೆ ಸ್ವತ್ತು ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅನ್ನೋದು ಅದರ ಆತಂಕ, ಅದರ ಆಪತ್ತು ಬಗ್ಗೆ ನಿಮಗೆ ಐಡಿಯಾ ಇದೆ. ಈ ರೀತಿಯ ಒಂದು ಪರಿವರ್ತನೆ ಆಗಬೇಕಾ? ಇದನ್ನ ಪರಿವರ್ತನೆ ಅಂತ ನೀವು ಒಪ್ಪಿದ್ದೀರಾ ಅಂತ ಮೊದಲನೇ ಪ್ರಶ್ನೆ ಪ್ಲೀಸ್. ಖಂಡಿತ ಅದು ಪರಿವರ್ತನೆ ಅಲ್ಲ, ಅದೊಂದು BJP ಅವರ ಒಂದು ಗೇಮ್ ಪ್ಲಾನ್ ಅಂತ ನಾವು ಹೇಳ್ಬೋದು. ಏನಕ್ಕೆ ಅಂದರೆ, ಇಷ್ಟು ದಿನ ಎರಡು ಪಕ್ಷಗಳು ಟಿಕೆಟ್ ಅನೌನ್ಸ್ ಮಾಡಿದಾಗ ಅವರು ಹೇಳ್ತಾ ಇದ್ರು ಅವರಲ್ಲಿ ಶಿಸ್ತಿಲ್ಲ ನೋಡಿ ಹೇಗಿದೆ, ಬಂಡಾಯ ಅದು ಇದು ಅಂತೆಲ್ಲ ಮಾತಾಡ್ತಿದ್ರು. ಇವತ್ತಿನ BJPನಲ್ಲಿ ಅಸಮಾಧಾನ, ಬಂಡಾಯ, ಸಾಲು ಸಾಲು ಸವಾಲುಗಳನ್ನ ಎದುರಿಸ್ತಾ ಇರೋದು ನೋಡಿದ್ರೆ BJPಲಿ ಪಕ್ಷನಿಷ್ಠೆ, ಸಿದ್ಧಾಂತ ಇವೆಲ್ಲನೂ ಕೇಡರ್ ಬೇಸ್ಡ್ ಇವೆಲ್ಲ ಗಾಳಿಗೆ ತೂರ ಆಗಿದೆ. ಮತ್ತು BJPಯವರು, ಕೇಂದ್ರದ BJPಯವರು ಅರ್ಥ ಮಾಡ್ಕೋಬೇಕು, ಕರ್ನಾಟಕ ಪ್ರಯೋಗಾಲಯ ಅಲ್ಲ ಇದು, ಯಾವುದೇ ಥರ ಲ್ಯಾಬ್ರೇಟ್ರಿ ಅಲ್ಲ. ಇವರು ಏನು ಬೇಕು ಇವರು ಟೆಸ್ಟ್ ಮಾಡಲಿಕ್ಕೆ, ದಕ್ಷಿಣ ಭಾರತನೇ ಬೇರೆ. ಇದು ಒಂದು ಗುಜರಾತ್ ಮಾಡೆಲಲ್ಲಿ ಅವರು ಮೇಲ್ಮಟ್ಟದಲ್ಲಿ ಯಶಸ್ವಿಯಾಗಿದ್ದಾರೆ. ಹೇಗೆ ಅಲ್ಲ, ಒಬ್ರು ಕಾರ್ಯಕರ್ತರಾಗಿ ನೀವು ಇದನ್ನ ಒಪ್ಪೋದಿಲ್ವಾ? ದಶಕಗಳ ಬಟ್ಲೆ ಅಧಿಕಾರವನ್ನು ಅನುಭವಿಸಿರೋರ್ಗೆ ಸ್ವಲ್ಪ ರೆಸ್ಟ್ ಕೊಡಿ. ಜನಸೇವೆ ಬರೀ ನೀವು ಒಬ್ಬರೇ ಮಾಡ್ಬೇಕಾ? ಬೇರೆಯವ್ರಿಗೆ ಅವಕಾಶ ಸಿಗ್ಬಾರ್ದಾ? ಬಂದ್ ಮಾಡ್ಲಿ ಅವರು ಜನಸೇವೆ. ನಾಳೆ ದಿವಸ ಅಶ್ವಿನ್ ಅವ್ರಿಗೂ ಟಿಕೆಟ್ ಸಿಗ್ಬೇಕು, ರಮೇಶ್ ಬಾಬು ಅವ್ರಿಗೂ ಟಿಕೆಟ್ ಸಿಗ್ಬೇಕು, ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಅವ್ರಿಗೂ ಅವಕಾಶ ಸಿಗ್ಬೇಕು. ಯಾಕೆ ಆಗ್ಬಾರ್ದು? ಗುಡ್ ಕ್ವಶನ್. ನೀವು ಆ ಥರ ಏನಾದರೂ ಆಗಿದ್ದಿದ್ರೆ ಜಾರಕಿಹೊಳಿ ಅವ್ರನ್ನ ಏನಕ್ಕೆ ಟಚ್ ಮಾಡೋಕ್ಕಾಗಲಿಲ್ಲ? ಲಕ್ಷ್ಮಣ್ ಸವದಿನ ತೆಗ್ಬಿಟ್ಟು ಅವ್ರದ್ದೇ ಒಬ್ಬ ಭಾಗವಾದಂಥ ಮಹೇಶ್ ಕುಮಟಳ್ಳಿ ಇಷ್ಟು ದಿನ ಇವ್ರಿಗೆ ಮುಜುಗರ ತಂದಿಟ್ಟಂತ ಯತ್ನಾಳರ್ನ ಟಚ್ ಮಾಡೋಕ್ಕಾಗಲಿಲ್ಲ. ಗೂಳಿಹಟ್ಟಿ ಶೇಖರ್ ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ಅವ್ರನ್ನ ತೆಗೆದಾಕ್ತಾರೆ. ಗೆಲುವೇ ಮಾನದಂಡ ಅನ್ನೋ ಈ ಚುನಾವಣೆನಲ್ಲಿ ನಾನು ಅವಾಗಲೇ ಹೇಳಿದೆ, ಎವ್ರಿ ವೋಟ್ ಎವ್ರಿ ಸೀಟ್ ಕೌಂಟ್ಸ್ ಅನ್ನೋ ಅಂತ ಒಂದು ತೀವ್ರವಾದ ಪೈಪೋಟಿ ಇರುವಂತ ಚುನಾವಣೆ. ಗೆಲುವೇ ಮೊದಲನೇ ಮಾನದಂಡ, ಆಮೇಲೆ ಮಿಕ್ಕಿದ್ದೆಲ್ಲ. ಎಕ್ಸಾಕ್ಟ್ಲಿ ಸರ್. ಆ ಗೆಲುವು BJP ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದ್ರೆ, ಎಲ್ಲಿ ಅವ್ರಿಗೆ ಸ್ವಲ್ಪ ಈಸಿ ಇದೆ ಮೈದಾನ ಅಲ್ಲಿ ಮಾತ್ರ ಅವರು ಸೆಣಸಾಡ್ಲಿಕ್ಕೆ ಆಟ ಆಡ್ಲಿಕ್ಕೆ ಬರ್ತಾರೋ ಹೊರತು ಎಲ್ಲಿ ಕಷ್ಟ ಇದೆ ಅವ್ರನ್ನ ಟಚ್ ಮಾಡಿಲ್ಲ. ಅದೇ ನಾನು ಹೇಳಿದ್ದು, ಇವರು BJPಯವರು ಗುಜರಾತ್ ಮಾಡೆಲ್ನೇ ಇಟ್ಕೊಂಡಿದ್ದಾರೆ. ಸ್ಥಳೀಯವಾಗಿ ನೋಡಿ, ಒಂದು ಉದಾಹರಣೆ ಕೊಟ್ಟೆ, ಜಾರಕಿಹೊಳಿ ಅವರು ಆ ಭಾಗದಲ್ಲಿ ಸ್ಟ್ರಾಂಗ್ ಇದ್ದಾರೆ, ಟಚ್ ಮಾಡಲಿಲ್ಲ. ಸೋಮಣ್ಣ ಅವರು ಅವ್ರು ಕೇಳಿದ್ದೇ ಬೇರೆ, ತಗೊಂಡೋಗಿ ಚಾಮರಾಜನಗರಕ್ಕೆ ಮತ್ತೆ ವರುಣಾಗೆ ಹಾಕಿದ್ರು. ಅದೇ ಆಗಿದ್ದಿದ್ರೆ ವರುಣಾಗೆ ಹಾಕ್ಬೋದಾಗಿತ್ತಲ್ಲ. ಏನಾದರೂ ಒಳ ಒಪ್ಪಂದ ಎಲ್ಲೋ ಒಂದು ಕಡೆ ಏನೋ ಒಂದು ಹೊಗೆ ಆಡ್ತಾ ಇದೆ. ಸೇಮ್ ಅಶೋಕ್ ಅವ್ರನ್ನ ಕನಕಪುರದಲ್ಲೇ ನಿಲ್ಲಿ, ಯಾಕೆಂದ್ರೆ ಅವರು ಎಷ್ಟು ಬಾರಿ ಗೆದ್ದಿದ್ದಾರೆ. ಉತ್ತರಳ್ಳಿ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಇತ್ತು ಭಾರತ ದೇಶದಲ್ಲಿ, ಒಂದು ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರ. ಅಲ್ಲಿಂದ ಪದ್ಮನಾಭ ನಗರ ಬಂದರು. ಗೆಲ್ಲಂಥ ಕ್ಷೇತ್ರಗಳಲ್ಲಿ ಅವರು ಒಂದು ಗಟ್ಟಿಯಾಗಿ ನಿಲ್ತಿದ್ರು. ಇಷ್ಟು ದಿನ ಗೆದ್ದಿದ್ರಲ್ಲ, ರುಚಿ ನೋಡಿದ್ರಲ್ಲ, ಕನಕಪುರದಲ್ಲೇ ಸೆಣಸಾಡಿ ಅಂತ ಕೊಡ್ಬೋದಿತ್ತು. ಏನಕ್ಕೆ ಇದು ಎರಡೆರಡು ಕ್ಷೇತ್ರ ಕೊಟ್ಟರು? ಎಲ್ಲೋ ಒಳ ಒಪ್ಪಂದನ ಕನಕಪುರಕ್ಕೂ ಮತ್ತೆ ವರುಣಾಗೆ? ಅದು ಹೇಳ್ಬೇಕು. ಅವ್ರಿಗೆ ಯಾರು ಪ್ರಯೋಗ ಅಲ್ಲ ಇದು. ಖಂಡಿತ ಕರ್ನಾಟಕ ಯಾವುದೇ ಕಾರಣಕ್ಕೂ BJP ಅವ್ರಿಗೆ ಪ್ರಯೋಗಾಲಯ ಅಲ್ಲ, ಆಗೋದೂ ಇಲ್ಲ. ಯಾಕೆಂದ್ರೆ ಅದು ವಾಸ್ತವಿಕವಾಗಿ ನಾವು ನೋಡಿದ್ರೆ ಭೌಗೋಳಿಕವಾಗೂ ಬೇರೆನೆ, ಉತ್ತರ ಭಾರತ ದಕ್ಷಿಣ ಭಾರತದಲ್ಲಿ. ಇಲ್ಲಿ ಏನಾಗುತ್ತೆ, ಸ್ಥಳೀಯವಾಗಿ ನಾಯಕರು ನೋಡ್ತಾರೆ. ನೋಡಿ ಅಶ್ವಿನ್, ಒಂದು ಕಾರ್ಯಕರ್ತರಿಗೆ ಟಿಕೆಟ್ ಸಿಗುವಂಥದ್ದು, ದಶಕಗಳ ಗಟ್ಲೆ ಅಧಿಕಾರದ ಅನುಭವ ಇರುವಂಥವ್ರು ಒಂದು ಸ್ವಲ್ಪ ರೆಸ್ಟ್ ತಗೊಳ್ರಪ್ಪ, ಬೇರೆಯವ್ರಿಗೂ ಅವಕಾಶ ಕೊಡಿ ಅಂತ ಹೇಳುವಂಥದ್ದು ರಾಜಕೀಯನಲ್ಲಿ ಇರಬೇಕಾದಂಥ ಪದ್ಧತಿ ಅಲ್ವಾ ಸರ್? ಇದು ಹೊಸ ಸಂಪ್ರದಾಯವಾಗಿ ಬೆಳಿಬೇಕಲ್ವಾ? ಇರಬೇಕು ಸರ್. ಈಗ ಪಕ್ಷ ಕಟ್ಟಂತವ್ರು ನಾವು ನೋಡಿದೀವಿ. ಜಗದೀಶ್ ಶೆಟ್ಟರ್ ಅವರ ಚಿಕ್ಕಪ್ಪ ಅವರು ಫಸ್ಟ್ MLA ಆಗಿದವ್ರೆ ಅಂತ ತಿಳ್ಕೊಂಡಿದೀವಿ. ಅಂದ್ರೆ ದಕ್ಷಿಣ ಭಾರತದಲ್ಲಿ BJPಲಿ ಕರ್ಟೆಸಿ ಕಾಲ ಅಂತ ಒಂದಿರುತ್ತೆ, ಹೇಗೆ ಅವ್ರನ್ನ ನಡೆಸ್ಕೋಬೇಕು. ಇದು ಜನಗಳಿಗೆ ಸಂಶಯ ಬರೋದೇನು ಗೊತ್ತಾ, ಇವರೇನು ಜಿಲ್ಲಾ ಮಟ್ಟದಲ್ಲಿ ವೋಟಿಂಗ್ ಇವೆಲ್ಲ ವ್ಯವಸ್ಥೆ ಮಾಡಿದ್ವಲ್ಲ, ಶೆಟ್ಟರ್ ಆಗಿದ್ರೆ ಸೋಲ್ತಾರೆ ಅಂತ ಮಾಹಿತಿ ಇತ್ತಾ? ಈಶ್ವರಪ್ಪ ಅವ್ರಿಗೆ ಮಾನಸಿಕವಾಗಿ ಒತ್ತಡ ಕೊಟ್ಟು ರಿಸೈನ್ ಮಾಡಂಗೆ ಮಾಡಿದ್ರಲ್ಲ, ಅವ್ರಿಗೆ ಏನಾದರೂ ಒತ್ತಡ ಏರಿದ್ರೆ ಅವ್ರು ಸೋಲ್ತಾರೆ ಅಂತ ಇತ್ತಾ? ಇವೆಲ್ಲ ಏನಕ್ಕೆ ಹಿರಿಯರನ್ನ ನೀವು ನಡೆಸ್ಕೊಳ್ತಿರೋ ರೀತಿ ಇದೆಯಲ್ಲ, ಅದು ಒಂದು ಪಕ್ಷ ಕಟ್ತವ್ರು, ಅವ್ರೇನು ಬೇರೆಯವರಲ್ಲ. ಪಕ್ಷ ಕಟ್ಟಿದವ್ರಿಗೆ ಅದೇ ಜಾರಕಿಹೊಳಿ ಅವ್ರನ್ನ ನೀವೇನಕ್ಕೆ ಟಚ್ ಮಾಡಲಿಲ್ಲ? ಇಲ್ಲ ಅವ್ರನ್ನ ಡೆಪ್ಯೂಟಿ CM ಮಾಡ್ಬೇಕಾದ್ರೆ ಲಕ್ಷ್ಮಣ್ ಸವದಿ ಅವರು ಒಳ್ಳೆಯವರಿದ್ರ? ಒಂದು ಜನಗಳಿಗೆ ಒಂದು ಹಂಗ ನೋಡಕ್ ಹೋದ್ರೆ ಸೋತವ್ರನ್ನ ಕರ್ಕೊಂಡ್ಬಂದು MLC ಮಾಡಿ ಮಿನಿಸ್ಟರ್ ಮಾಡಿ ಡೆಪ್ಯೂಟಿ CM ಮಾಡ್ಬಿಟ್ರಲ್ಲ. ಮಾಡಿದಂತವ್ರನ್ನ ಏಕಾಏಕಿ ಜಾರಕಿಹೊಳಿ ಅವ್ರಿಗೆ ಭಯಪಟ್ಟು. ಅಶ್ವಿನ್, ಈ ತರನು ನೋಡ್ಬೇಕಲ್ವಾ? ಇಷ್ಟೆಲ್ಲಾ ಮಾಡಾಗಿದೆ ಪಕ್ಷ, ನಿಮ್ಗೆ ಒಂದ್ಸತಿ ಪಕ್ಷಕ್ಕೋಸ್ಕರ ನೀವು ತೆಪ್ಪಿಗಿರಿ ಅಂತಾನು ಅನ್ಕೋಬಹುದಾ ಅಂತ ನಾನು ಕೇಳೋದು ನನ್ನ ಪ್ರಶ್ನೆ. ಅದೇ ಹೇಗೆ ಅವರು ಯುವಕರಿಗೆ ಸ್ಥಾನಮಾನಗಳನ್ನ ಹೇಗೆ ಅವರು ಯುವಕರು ನಿರೀಕ್ಷಿಸ್ತಾರೆ, ಹಾಗೆ ಹಿರಿಯರು ಅಂತಾನೂ ಇರುತ್ತೆ. ನಾನು ಹೇಳಿದೆ ಅವಾಗಲೇ, ಒಂದು ಕರ್ಟೆಸಿ ಕಾಲ, ಹಿರಿತನಕ್ಕೆ ಮಿತಿನೇ ಇಲ್ವಾ ಅಂತ. ಖಂಡಿತ. ನೋಡಿ, ಒಬ್ರಿಗೆ ಈಗ ಶೆಟ್ಟರ್ಗೆ ನೀವು ಮಾಡ್ದಂಗೆ ಜಾರಕಿಹೊಳಿ ಅವ್ರನ್ನ ನೀವು ಎದುರಿಸ್ಬೋದಿತ್ತಲ್ಲ, ಯಾಕೆ ಫೇಸ್ ಮಾಡ್ತಿಲ್ಲ? ಬರೀ ಈಸಿ ಇರೋ ಟಾರ್ಗೆಟ್ನ ನೀವು ಏನಕ್ಕೆ ಮಾಡ್ಕೊಂತ ಇದ್ದೀರಾ? ಶೇಖರ್ ಅವ್ರು ಬರೀ ತಿರುಗಿ ಬಿದ್ರು ಅಂತ ಹೇಳಿದ್ರೆ, ಹಾಗಾದ್ರೆ ಶಶಿಕಲಾ ಜೊಲ್ಲೆ ಅವರು ಒಂದು ಹಗರಣದಲ್ಲಿ ಮುಜುಗರಕ್ಕೀಡು ಆಗಿರ್ಲಿಲ್ವಾ? ಅವ್ರಿಗೇನಕ್ಕೆ ಟಿಕೆಟ್ ಕೊಟ್ರಿ? ಯಾರು ಪ್ರಭಾವಶಾಲಿಗಳಿದ್ದಾರೆ ಅವ್ರನ್ನ ನೀವು ಎಲ್ಲೂ ಟಚ್ ಮಾಡಿಲ್ಲ. ಒಂದೊಂದು ಉದಾಹರಣೆಗಳನ್ನು ನೀವು ತಗೊಂಡು ಬನ್ನಿ. ಕರಾವಳಿ ಭಾಗದಲ್ಲಿರ್ಬೋದು, ಮಂಡ್ಯದಲ್ಲಿ ಕೊಟ್ಟಿದ್ದೀರಾ, ಅಲ್ಲಿ ಅನಿವಾರ್ಯತೆ
ನಿಮ್ಗೆ ಯಾರೋ ಅಭ್ಯರ್ಥಿಗಳಿಲ್ಲ, ಯಾವುದೋ ಒಂದು ಯುವಕರನ್ನ ಹಾಕೋಣ ಅಂತ ಅಲ್ಲಿ ಯುವಕರನ್ನ ತಂದು ಇಟ್ಟಿದ್ದೀರಾ. ಅದು ಬಿಟ್ಟರೆ ನಿಮ್ಗೆ ಯಾವುದು ಪರ್ಫೆಕ್ಟ್ ಆಗಿದೆ ಜಾಗಗಳು, ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಜಾಗಕ್ಕೆ ಮಾಡಕ್ ಹೋಗಿಲ್ಲ, ಅಲ್ಲಿ ಪ್ರಯೋಗ ಇಲ್ಲ, ಹಳೇಬ್ರಿಗೇನೆ ಮಣೆ ಹಾಕಿದ್ದಾರೆ ಅಲ್ಲಿ. ಆಯ್ತು. ಈಗ ಡಾಕ್ಟರ್ ಇಬ್ಬರು ಮಾತು ಕೇಳಿದಿರಿ. ಇದು ಪ್ರಯೋಗ ಅರ್ಥಪೂರ್ಣವಾಗಿ ನಿಜವಾದ ಪರಿಣಾಮಕಾರಿ ಪ್ರಯೋಗ ಅಂತ ಅದರ ವ್ಯಾಖ್ಯಾನ ಬೇರೆ ಇರೋದು. ಸಾಂಪ್ರದಾಯಿಕವಾಗಿ ನೀವು ಎಲ್ಲೆಲ್ಲಿ ಗೆದ್ದು ಬರ್ತೀರಾ ಅಲ್ಲಿ ನಿಮ್ಮ ಕಾರ್ಯಕರ್ತರನ್ನ ಕೊಟ್ಟು ನಿಮ್ಮ ಬಲಿಷ್ಠ ನಾಯಕರನ್ನ ನಿಮಗೆ ಕಷ್ಟ ಇರುವಂಥ ಕ್ಷೇತ್ರಗಳಿಗೆ ಕಳಿಸಿದ್ದಲ್ಲಿ ಅದು ನಿಜವಾದ ಪ್ರಯೋಗ ಆಗ್ತಿತ್ತ? ಪಕ್ಷದ ಆಂತರಿಕ ವಿಷಯ, ನಿರ್ಧಾರ, ಮಾನದಂಡ, ಗೆಲುವು, ಓಕೆ, ಆಲ್ ದಟ್ ಅಕ್ಸೆಪ್ಟೆಡ್. ಫ್ರಮ್ ದೇರ್ ಆನ್ ನಾವು ಡಿಸ್ಕಸ್ ಮಾಡೋದಾದರೆ ಪ್ರಯೋಗ ಕ್ರಾಂತಿಕಾರಿ ಪಟ್ಟಿ ಹೆಂಗೆ ಅಂತ ಅಲ್ಲ, ನಾನು ಅದ್ರ ಉತ್ತರ ಕೊಡೋ ಮುಂಚೆ ಒಂದು ಸುಳ್ಯದ ಬಗ್ಗೆ ಹೇಳಬೇಕು ಅಂತಿದ್ದೀನಿ. ಸುಳ್ಯದಲ್ಲಿ ಈಗ ಯಾರಿಗೆ ಕೊಟ್ಟಿದ್ದಾರೋ ಅವರು ಆದಿ ದ್ರಾವಿಡ ಒಂದು ಸಮುದಾಯಕ್ಕೆ ಸೇರಿದವರು. ಇದುವರೆಗೆ ರಾಜಕೀಯವಾಗಿ ಅವರು ಒಂದು ಬಲಿಷ್ಠ ಸ್ಥಾನ ಆ ಸಮುದಾಯಕ್ಕೆ ಸಿಕ್ಕಲೇ ಇಲ್ಲ. ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾರೆ ಹೊರತು ಅದ್ರ ಮೇಲ್ಪಟ್ಟು ಯಾರು ಆಗಿಲ್ಲ. ಭಾಗೀರಥಿ ಅವರು ಸಾಮಾನ್ಯ ಕಾರ್ಯಕರ್ತೆ, ಅವರು ಪಕ್ಷದ ಒಂದು ಸಾಮಾನ್ಯ ಕಾರ್ಯಕರ್ತೆ, ಆದಿ ದ್ರಾವಿಡ ಸಮುದಾಯಕ್ಕೆ ಸೇರಿದವರು. ದೇ ಆರ್ ಸಬ್ಸ್ಟ್ಯಾನ್ಷಿಯಲಿ ಅವ್ರ ಪಾಪ್ಯುಲೇಷನ್ ಇದೆ ಆ ಪ್ರದೇಶದಲ್ಲಿ. ಅವರು ಇದುವರೆಗೆ ಕೊಡದೇ ಇದ್ದಂಥ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯನ್ನ ಆರಿಸಿ ಸೀಟ್ ಕೊಡೋದು ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಸಾಧ್ಯ ಅನ್ನತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಎರಡನೇದು, ಇಡೀ ಟ್ವಿಟರಲ್ಲಿ ಇವಾಗ ಯಶ್ಪಾಲ್ ಸುವರ್ಣ ಹೆಸರು ಎಲ್ಲೂ ಬರ್ತಾ ಇಲ್ಲ. ಯಾರು ಹಿಜಾಬ್ ಹಗರಣವನ್ನ ಇದನ್ನ ಪ್ರಾರಂಭ ಮಾಡಿದ್ರೋ ಆ ಭಟ್ರಿಗೆ ಸೀಟ್ ಸಿಕ್ಕಿಲ್ಲ ಅಂತ ಟ್ವಿಟರಲ್ಲಿ ರನ್ ಆಗ್ತಾ ಇದೆ. ಯಶ್ಪಾಲ್ ಸುವರ್ಣ ಹಿಜಾಬ್ ಹಗರಣದಲ್ಲಿ ಭಾಗವಹಿಸಿದ್ರು ಅಂತ ಸೀಟ್ ಕೊಟ್ಟರು ಅಂತ ಹೇಳಿದ್ರಲ್ಲ, ಅಲ್ಲಿ ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ಟ್ವಿಟರಲ್ಲಿ, ರಘುಪತಿ ಭಟ್ ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಹಿಜಾಬ್ ದಿಸ್ ಥಿಂಗ್ ಹ್ಯಾಸ್ ನಾಟ್ ಬೀನ್ ಗಿವನ್ ಸೀಟ್ ಅಂತ ಬರ್ತಾ ಇದೆ ಟ್ವಿಟರಲ್ಲಿ. ಆದ್ರಿಂದ ಇಲ್ಲಿ ಅವರು ಹಿಜಾಬ್ ಹಗರಣದಲ್ಲಿ ಭಾಗವಹಿಸಿದ್ರು, ಅದನ್ನ ಮೇಲ್ ತಂದ್ರು ಅಂತ ಹೇಳಿ ಅವ್ರಿಗೆ ಸೀಟ್ ಕೊಟ್ಟರು ಇಲ್ಲ. ಯಶ್ಪಾಲ್ ಸುವರ್ಣ ಒಬ್ಬ ತಳಹದಿಯಿಂದ ಬಂದಂತ ಕಾರ್ಯಕರ್ತ. ಅವರು ರಘುಪತಿ ಭಟ್ ಅಂಡ್ರೆ ಕೆಲಸ ಮಾಡಿದಂತ ಒಬ್ಬ ಕಾರ್ಯಕರ್ತ. ರಘುಪತಿ ಭಟ್ರೆ ಹೇಳಿದ್ದಾರೆ ಅದನ್ನ. ಆದ್ರಿಂದ ಕಾರ್ಯಕರ್ತರಿಗೆ ಎಲ್ಲಿ ಕೊಟ್ಟು ಅವ್ರನ್ನ ಗೆಲ್ಲಿಸಬಹುದು ಅಲ್ಲಿ ಕಾರ್ಯಕರ್ತರಿಗೆ ಕೊಡುವಂತ ಕೆಲಸ ಆಗಿದೆ. ನೋಡಿ, ಫಿನಿಶ್ ಲೈನ್ ದಾಟಬೇಕು ಅಂತ ಹೇಳಿದ್ರೆ ಯಾರು ವಿನ್ನೆಬಲ್ ಇದಾರೋ ಅವರಿಗೆ ಕೊಡಬೇಕು. ಯಾವುದೋ ಬೇರೆ ಪಕ್ಷದ ಒಂದು ಅಭಿಪ್ರಾಯವನ್ನು ತಗೊಂಡು ಇಲ್ಲಿ ಇವ್ರಿಗೆ ಯಾಕೆ ಕೊಡ್ಲಿಲ್ಲ, ಇಲ್ಲಿ ಇವ್ರು ಯಾರು ಕೊಟ್ರಿ ಅಂತ ಹೇಳೋದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಅದರದೇ ಆದಂತ 3 ಹಂತದ ಒಂದು ಸೆಲೆಕ್ಷನ್. ನಿಮ್ಮ ಹತ್ರ ನಾವು ಕೇಳೋದಿಲ್ಲ, ನೀವು ಹಾಸನದಲ್ಲಿ ಯಾಕೆ ಹಿಂಗ್ ಇನ್ನು ಮಾಡ್ಕೊಂಡು ಕೂತಿದ್ದೀರಾ ಅಂತ ಕೇಳಲ್ಲ. ಅದು ಯಾಕಂದ್ರೆ ನಿಮ್ಮ ಸಮಸ್ಯೆ. ನಿಮ್ಮ ಕ್ಷೇತ್ರದಲ್ಲಿ ಪಕ್ಷಗಳ ಅಲೆ ಇದೆಯಲ್ವಾ ನಮಗೆ ಗೊತ್ತಿಲ್ಲ. ಅಸಮಾಧಾನದ ಅಲೆ ಅಂತೂ ಈ ರಾಜ್ಯದಲ್ಲಿದೆ. ನಾನು ಅದನ್ನೇ ಹೇಳ್ತಾ ಇರೋದು. ನಾವು ನಿಮ್ಮ ಹತ್ರ ಕೇಳ್ತಾ ಇಲ್ಲ, ನೀವು ನಮ್ಮ ಹತ್ರ ಕೇಳ್ಬೇಡಿ. ನಾವು ಯಾರು ವಿನ್ನೆಬಲ್ಲೋ, ಯಾರು ಅಲ್ಲಿ ಸಾಮರ್ಥ್ಯ ವ್ಯಕ್ತಿನೋ, ಮತ್ತೆ ಯಾರು ಪಾರ್ಟಿಯನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾರೋ, 25 ವರ್ಷದ ನಂತರನೂ ಭಾರತೀಯ ಜನತಾ ಪಕ್ಷ ಇವತ್ತಿನ ಒಂದು ಸ್ಥಾನಮಾನ ಏನಿದೆಯೋ ಆ ಗಟ್ಟಿತನನೇ ಉಳಿಸ್ಕೊಂಡು ಹೋಗ್ಬೇಕು ಅಂತ ಇದ್ರೆ ಯಾವ ರೀತಿ ಒಂದು ನಾಯಕತ್ವವನ್ನು ಬೆಳೆಸಬೇಕೋ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ನಮ್ಮ ಅಭ್ಯರ್ಥಿಗಳನ್ನ ಆರಿಸೋದು. 50%ಗಿಂತ ಹೆಚ್ಚು ಅಭ್ಯರ್ಥಿಗಳು 50 ವರ್ಷಕ್ಕಿಂತ ಕಮ್ಮಿ ಇರತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದಲ್ಲಿ. ಇದರ ಪರಿಣಾಮಗಳು ನೀವೇ ಎದುರಿಸಬೇಕಾಗ್ಬೋದು ಅನ್ನೋ ಒಂದು ಊಹೆ ಕೂಡ ಮಾಡಿರ್ತೀರಿ ಸಹಜವಾಗಿ, ರೈಟ್? ಆದ್ರೆ ಕಣ್ಣು ಕಾಣುವಂತ ಬದಲಾವಣೆಗಳು ಒಂದಷ್ಟು ಡಾಕ್ಟ್ರೆ, ಕಣ್ಣು ಕಾಣದೇ ಇರೋಂಥವು ಇರ್ತಾವಲ್ಲ, ಅದ್ರ ಬಗ್ಗೆ ಮಾತಾಡ್ತೀನಿ ಬ್ರೇಕ್ ನಂತರ. ಅಷ್ಟೇ ಅಲ್ಲದೆ ಬಿಜೆಪಿ ಯಾವ ಪ್ರಮಾಣದಲ್ಲಿ ಈ ಒಂದು ಪರಿಸ್ಥಿತಿಯ ನಿವಾರಣೆ ಮಾಡುತ್ತೋ ಅಷ್ಟೇ ಕಡಿಮೆ ಆಗುತ್ತೆ ಲಾಭದ ಪ್ರಮಾಣ ಅನ್ಯ ಪಕ್ಷಗಳಿಗೆ. ಅದು ಹೇಗಾಗುತ್ತೆ ಒಂದು ಭಾಗ. ಇನ್ನು ಈ ಸ್ಪರ್ಧೆಗಳು 2 ಸೀಟ್ ಸ್ಪರ್ಧೆ ಆಯ್ತಲ್ಲ, ವರುಣ ಮತ್ತೆ ಕನಕಪುರ, ಇದ್ರ ಬಗ್ಗೆ ಸಾಂಕೇತಿಕ ಅಂತ ಹೇಳಿ ಮಾತನ್ನ ಮುಗಿಸ್ಬಿಡ್ಬೋದಾ ಬ್ರೇಕ್ ನಂತರ? ಟು ದ ಪಾಯಿಂಟ್.